नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धम् अध्यापयन्ति स्वोच्छिष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. ನಿನ್ನೆಯ ದಿನ ಅಭಿಮಾನದ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಅಭಿಮಾನ ಅನ್ನೋದು ನಮ್ಮನ್ನು ಕಟ್ಟಿ ಹಾಕುತ್ತೆ. ಭಗವಂತ ಸೃಷ್ಟಿಯನ್ನು ಮಾಡುವುದೇ ಈ ಒಂದು ಅಹಂಕಾರ ಎಂಬ ತತ್ವವನ್ನು ಬಹಳ ಮುಖ್ಯವಾಗಿಟ್ಟುಕೊಂಡು ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಅನ್ನುವ ಈ ಅಂತಃಕರಣಗಳನ್ನು ಕೊಟ್ಟು ಆ ನಾನು ನನ್ನದು ಎಂಬ ಅರಿವು ಪರಿವೆ ಇಲ್ಲದೆ ಹೋದರೆ ಜಗತ್ತು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಂದು ಜೀವಿಯ, ಪ್ರತಿಯೊಂದು ಪ್ರಾಣಿಯ ಜೀವನ ಈ ಒಂದು ಅಭಿಮಾನ ಅಥವಾ ಒಂದು ತಾನು, ತನ್ನದು ಎಂಬ ಅಹಂಕಾರ ಇದನ್ನು ಆಶ್ರಯಿಸಿಯೇ ನಡೆಯಬೇಕು. ಆದರೆ ಜೀವಿ ತನ್ನ ಜ್ಞಾನದ ವಿಕಾಸ ಆದಂತೆಲ್ಲ, ಹೆಚ್ಚು ಹೆಚ್ಚು ಅರಿತಂತೆಲ್ಲ, ತಿಳಿವಳಿಕೆ ಜಾಸ್ತಿ ಆದಂತೆಲ್ಲ ತನ್ನ ಅಭಿಮಾನವನ್ನು ಒತ್ತಟ್ಟಿಗಿಟ್ಟು ಆ ವಿಶ್ವ ನಿಯಾಮಕನಾದ ಭಗವಂತನಿಗೆ ತನ್ನ ಜೀವನವನ್ನು ಮುಡುಪಾಗಿಟ್ಟು ತನ್ನತನವನ್ನು ಅವನಿಗೆ ಅರ್ಪಿಸಿ ಆತ್ಮಾರ್ಪಣೆಯನ್ನು ಮಾಡಿಕೊಂಡು ಈ ಜಗತ್ತು ಯಾವುದೋ ಒಂದು ಗುರಿಯನ್ನು ಹೊಂದಿದೆ, ಈ ಜಗತ್ತು ತನ್ನದೇ ಆದ ಯಾವುದೋ ಒಂದು ನಡೆಯನ್ನು ಹೊಂದಿ, ಗತಿಯನ್ನು ಹೊಂದಿ ತನ್ನ ದಾರಿಯಲ್ಲಿ ತಾನು ನಡೀತಾ ಇದೆ. ಈ ಭಗವಂತನ ನಿಯಮನ ಏನಿದೆ ಅದಕ್ಕೆ ಅನುಸಾರವಾಗಿ ಎಲ್ಲ ಜೀವಿಗಳ ವಿಕಾಸಕ್ಕೋಸ್ಕರ, ಜಗತ್ತಿನ ಒಳಿತಿಗೋಸ್ಕರ ಭಗವಂತನ ಆಜ್ಞಾಧಾರಕನಾಗಿ ಅವನಿಗೆ ತನ್ನನ್ನು ಅರ್ಪಿಸಿಕೊಂಡು ಆ ಒಳಿತನ್ನು ನಡೆಸಿಕೊಡುವುದೇ ನಮ್ಮ ಕರ್ತವ್ಯ ಎಂಬ ಅರಿವು ಉಂಟಾಗುತ್ತೆ. ಆಗ ಅಂತಹ ತಿಳಿವಳಿಕೆಯುಳ್ಳವರೆಲ್ಲರೂ ಸಹ ಯೋಗ ಅಂದ್ರೇನು? ಕೂಡಿಸಿಕೊಳ್ಳುವುದು, ಸೇರಿಸಿಕೊಳ್ಳುವುದು, ಹೊಂದಿಕೊಳ್ಳುವುದು, ಕೂಡಿಕೊಳ್ಳುವುದು, ಸೇರಿಸಿಕೊಳ್ಳುವುದು ಅಂದ್ರೇನು? ಸಮಾಜದಲ್ಲಿ ಈ ಒಂದು ಗೊತ್ತು ಗುರಿ ಇರತಕ್ಕಂತಹವರು, ಯೋಗ ಸಾಧಕರು, ಹೊಂದಿಕೊಂಡು ನಡೆಯತಕ್ಕಂತಹವರು, ನೆನ್ನೆ ಹೇಳಿದ ಹಾಗೆ ಉದ್ವೇಗವನ್ನು ಉಂಟು ಮಾಡದೆ ತನ್ನಿಂದಲೂ ಬೇರೆಯವರಿಗೆ ಕೆಡುಕಾಗದಂತೆ ಅಥವಾ ಬೇರೆಯವರಿಗೂ ತಾನು ಕೆಡುಕು ಮಾಡದಂತೆ, ಉದ್ವೇಗವು ತನ್ನಿಂದ ಇತರರಿಗೂ ಉಂಟಾಗಬಾರದು ಅಥವಾ ಇತರರಿಂದ ತನಗೂ ಉದ್ವೇಗ ಉಂಟಾಗಬಾರದು. ಆ ರೀತಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ, ತಾನು ಎಲ್ಲದರಲ್ಲಿ ಐಕ್ಯವಾಗಿ ಈ ಆತ್ಮವಿಕಾಸ ಎನ್ನುವುದು ಎಲ್ಲರೊಡನೆಯೂ ಹೊಂದಿಕೊಂಡು ಮಾಡಬೇಕಾದ ಕೆಲಸ. ಇದು ಅರಿವಾದಂತೆಲ್ಲ ಗೋಪಿಯರು, ಇದು ಸ್ತ್ರೀ ಶಕ್ತಿ. ಸ್ತ್ರೀ ಅಂತ ಹೇಳಿದ್ರೆ ನಾವು ಯಾವ ಒಂದು ಲಿಂಗಭೇದವನ್ನು ಇಟ್ಕೊಂಡಿದ್ದೀವಿ ಆ ಅರ್ಥ ಅಲ್ಲ. ಗೋಪಿಕೆಯರು ಮತ್ತು ಗೋಪಾಲಕ, ಪರಮಪುರುಷ ಒಬ್ಬನೇ, ಮತ್ತು ಅವನ ಆಜ್ಞಾಧಾರಕರಾಗಿ ಕೆಲಸವನ್ನು ನಡೆಸಿಕೊಡತಕ್ಕಂತಹವರು ಸ್ತ್ರೀಯರು. ಇದನ್ನೇ ನಾವು ಗೋಪಿಕಾ ಗೀತೆ ಅಂತ ಹೇಳ್ತೀವಿ. ಗೋಪಿಕೆಯರೆಲ್ಲರೂ ಸೇರಿ ಪರಸ್ಪರ ಒಂದಾಗಿ ಅವರೆಲ್ಲರೂ ಒಂದೇ ಗುರಿಯನ್ನು ಹೊಂದಿ
ಸರ್ವೇಶ್ವರ ಒಬ್ಬನೇ, ಅವನು ಸರ್ವಶಕ್ತ, ಅವನು ಸರ್ವರಕ್ಷಕ. ಆ ರಕ್ಷಕನ ರಕ್ಷೆಯೇ ನಮ್ಮೆಲ್ಲರಿಗೂ ಸಹ ಧಾರಕ. ನಾವೆಲ್ಲರೂ ಅವನ ರಕ್ಷೆಯಲ್ಲಿ ಇರತಕ್ಕಂತಹವರು. ಪಶುಪತಿ ಒಬ್ಬನೇ, ಪಶುಗಳು ಹಲವಾರು. ರಕ್ಷಕರೇ ಹಲವಾರಾದರೆ ಅಲ್ಲಿ ಒಂದು ಸರಿಯಾದ ಆಳ್ವಿಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಸಮಾಧಾನ ಇರಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಒಂದು ಏಕತೆ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈಶ್ವರನೊಬ್ಬ, ನಾವೆಲ್ಲರೂ ಸಹ ಅವನ ನಿಯಮನಕ್ಕೆ ಒಳಪಟ್ಟು ಪಶುಗಳಾಗಿ, ಗೋಪಾಲ ಒಬ್ಬನೇ, ನಾವೆಲ್ಲರೂ ಪಶುಗಳು ಅಥವಾ ಗೋವುಗಳಾಗಿ ಈ ಜಗತ್ತು ನಡೆಯಬೇಕು. ಮೊದಲೇ ಹೇಳಿದೆ, ಗೋವು ಅನ್ನೋ ಶಬ್ದವನ್ನು ಸಾಂಕೇತಿಕವಾಗಿ ಇಲ್ಲಿ ಹೇಳಲಾಗಿದೆ. ಗೋವು ಅಂದರೆ ಈ ಜಗತ್ತಿಗೆ ಗೋವು ಅಂತ ಹೆಸರು, ಜ್ಞಾನಕ್ಕೂ ಸಹ ಗೋವು ಅಂತ ಹೆಸರು, ಬೆಳಕಿಗೂ ಸಹ ಗೋವು ಅಂತ ಹೆಸರು, ಭೂಮಿಗೂ ಗೋವು ಅಂತ ಹೆಸರು. ಗಾಂ ಬಿಂದತೀತಿ ಗೋವಿಂದ, ಇವೆಲ್ಲಕ್ಕೂ ಅಧಿಪತಿಯಾದವನು, ಇದನ್ನು ನೀಡಿದವನು, ಇದರ ಸೃಷ್ಟಿಕರ್ತ, ಇದನ್ನಿಟ್ಟು ಜಗತ್ತಿನ ಆಟವನ್ನು ನಡೆಸ್ತಾ ಇರತಕ್ಕಂತಹವನು ಗೋವಿಂದ. ಅದೇ ಪಶುಪತಿ. ಅವನನ್ನು ಅನುಸರಿಸಿ ನಡೆಯತಕ್ಕವರೆಲ್ಲರೂ ಸಹ ಗೋಪಿಯರು. ಇವರೆಲ್ಲರೂ ಪರಸ್ಪರ ಒಬ್ಬರೊಬ್ಬರನ್ನು ಕರೆದುಕೊಂಡು ನಮ್ಮಲ್ಲಿರತಕ್ಕಂತಹ ವೈಮನಸ್ಯಗಳನ್ನು ಹೆಚ್ಚಾಗಿ ಮನಸ್ಸಿಗೆ ತೆಗೆದುಕೊಳ್ಳದೆ, ನಮ್ಮ ಗುರಿ ಏನಿದೆ ಎನ್ನುವ ಒಂದು ಊರ್ಧ್ವ ಮೂಲಂ, ಆ ಊರ್ಧ್ವವನ್ನು, ನಮ್ಮ ಹಿಂದಿನ ನಮ್ಮ ಚರಿತ್ರೆ ಏನಿದೆ, ನಾವು ಎಲ್ಲಿಂದ ಹುಟ್ಟಿದ್ದೀವಿ, ಹೇಗೆ ಹುಟ್ಟಿದ್ದೀವಿ, ನಮ್ಮ ಹಿಂದಿನವರು, ನಮ್ಮ ತಂದೆಗೆ ತಂದೆ, ನಮ್ಮ ಒಂದು ಮನೆತನ, ನಮ್ಮ ಒಂದು ದೇಶ, ನಮ್ಮ ದೇಶದ ಒಂದು ಸಂಸ್ಕಾರ, ಸಂಸ್ಕೃತಿ, ಇದರ ಮೌಲ್ಯಗಳು, ಇದನ್ನು ಸ್ಮೃತಿಯಲ್ಲಿಟ್ಟುಕೊಂಡು, ಇದಕ್ಕೆ ಸಂಸ್ಕೃತದಲ್ಲಿ ಪ್ರತ್ಯಭಿಜ್ಞಾ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಸ್ಮೃತಿಯನ್ನು ಉಳ್ಳವರಿಗೆ ಸ್ಮಾರ್ತರು ಅಂತ ಹೇಳ್ತೀವಿ. ಸ್ಮೃತಿ, ಶ್ರುತಿ ಮತ್ತು ಸ್ಮೃತಿ ಅಂತ ಎರಡಿದೆ. ಶ್ರುತಿ ಅಂತ ಹೇಳಿದರೆ ವೇದಾಕ್ಷರಗಳು. ಆದರೆ ಎಷ್ಟೋ ಹಲವಾರು ಯುಗಗಳ ಹಿಂದೆಯೇ ಈ ಶ್ರೌತ ಕರ್ಮಗಳೆಲ್ಲ ಎಲ್ಲ ಮರೆಯಾಗಿ, ಆದರೆ ಹಿರಿಯರು ಹೇಳ್ತಾ ಇದ್ದ ಮಾತುಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನಮ್ಮ ಹಿರಿಯರು ಹೀಗೆ ಹೇಳ್ತಾ ಇದ್ರು ಅಂತ ಹೇಳಿ ಆ ಒಂದು ಸಂಪ್ರದಾಯವನ್ನು ಅನುಸರಿಸಿ ಹೋಗತಕ್ಕಂತಹವರು ಸ್ಮಾರ್ತರು. ಆ ಶಬ್ದ, ಶ್ರುತಿಯ ಶಬ್ದ ಇವತ್ತು ಮರೆಯಾಗಿದ್ದರೂ ಸಹ ನಮ್ಮ ಮನೆತನದಲ್ಲಿ, ಆಚಾರದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಮನೆತನದ ಒಂದು ರೀತಿ ರಿವಾಜುಗಳು, ಕಟ್ಟಳೆಗಳು, ಇದನ್ನು ದೊಡ್ಡವರು ಹೇಳಿ ಅವರ ಮಾತನ್ನು ಕೇಳಿ ಸ್ಮೃತಿಯನ್ನು ಅನುಸರಿಸಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವರು ಸ್ಮಾರ್ತರು. ಅಂದರೆ ಆ ಶಬ್ದಗಳಿಲ್ಲದೆ ಆ ಶ್ರುತಿಯನ್ನು ಆಧರಿಸಿ ಬೇಕಾದಷ್ಟು ಗ್ರಂಥಗಳನ್ನು ಬರೆದು ಆ ಗ್ರಂಥಗಳ ಸಂದೇಶಗಳನ್ನೆಲ್ಲ ಮನವರಿಕೆ ಮಾಡಿ ಅದನ್ನು ಆಚರಣೆಯಲ್ಲಿ ಇಟ್ಟುಕೊಂಡು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವರು ಸ್ಮಾರ್ತರು. ಮತ್ತು ಶ್ರುತಿಯ ಸಂದೇಶಗಳನ್ನು ಹೇಳಿರತಕ್ಕಂತಹ ಬೇರೆ ಎಲ್ಲ ಗ್ರಂಥಗಳು ಸಹ ಸ್ಮಾರ್ಥ ಗ್ರಂಥಗಳು, ಯಾವುದೇ ಭಾಷೆ ಆಗಿರಬಹುದು. ಒಂದು ಕಾಲದಲ್ಲಿ ಸಂಸ್ಕೃತವಿತ್ತು, ಆಮೇಲೆ ಆ ವೇದದ ಸಂದೇಶ ಉಳ್ಕೊಳ್ತು. ಆದರೆ ಆ ಒಂದು ವೇದಾಕ್ಷರಗಳು ಕಡಿಮೆ ಆಗ್ತಾ ಬಂತು. ಆದ್ದರಿಂದ ಆ ಶ್ರುತಿಯ ಹಿಂದೆ ಭಗವಂತ ಕೊಟ್ಟಿರತಕ್ಕಂತಹ ಒಂದು ಶಾಸ್ತ್ರ ಪ್ರಮಾಣ ಏನಿದೆ, ಇದಕ್ಕೆ ದೀಪ ಅಂತ ಹೇಳ್ತೀವಿ, ಶಾಸ್ತ್ರ ದೀಪ ಅಂತೀವಿ, ಪ್ರಜ್ಞಾ ದೀಪ ಅಂತೀವಿ. ಅದನ್ನು ಅನುಸರಿಸಿ ಹಿರಿಯರು ಹೇಳಿದ ದಾರಿಯಲ್ಲಿ ನಡೆದುಕೊಂಡು ಬರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇದರಿಂದ ನಮ್ಮ ದೇಶಕ್ಕೆ ಒಳಿತು, ಇದರಿಂದ ಜಗತ್ತಿಗೆ ಒಳಿತು. ಇದನ್ನು ಆಂಡಾಳ್ ಹೇಳೋದೇನೆಂದರೆ, ಭಗವಂತನ ಬಳಿಗೆ ಎಲ್ಲರೂ ಸೇರಿ ಒಬ್ಬೊಬ್ಬರಾಗಿ ನಮ್ಮ ವೈಮನಸ್ಯಗಳನ್ನು ಮರೆತು ಸಜ್ಜನರೆಲ್ಲರೂ ಒಂದಾಗಿ ಸತ್ಸಂಗದಿಂದ ಆ ಸತ್ಪುರುಷನ ಬಳಿಗೆ ನಾವೆಲ್ಲರೂ ಬಂದು ಸೇರಿದ್ವಿ. ಅವನ ಹತ್ತಿರ ಬರ್ತಾ 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 ನಾನು ಏನು ಅಂದುಕೊಂಡಿದ್ನೋ, ಅವನ ಬಗ್ಗೆ ಏನು ಕಲ್ಪನೆ ಇತ್ತೋ, ಯಾವುದು ಒಳ್ಳೆಯದು ಅಂತ ಅರಿತಿದ್ದೇನೋ,
ಆ ಒಳ್ಳೆಯದು, ಆ ಭಗವಂತ, ಆ ಒಳ್ಳೆಯದಕ್ಕೆ ಆಶ್ರಯವಾಗಿರತಕ್ಕಂತಹ ಒಂದು ಪರತತ್ವ, ಅದರ ವಿಸ್ತಾರವಾದ ಅನುಭವವಾಗಿ ತಿಳುವಳಿಕೆ ಹೆಚ್ಚಾಗಿ ನನ್ನತನ ಅನ್ನೋದೇ ಹೋಗಿ ವೈಯಕ್ತಿಕವಾಗಿರತಕ್ಕಂತಹ ನನ್ನ ಯಾವುದೋ ಒಂದು ಅಲ್ಪ ಸುಖಕ್ಕಾಗಿ ಏನು ನಾನು ಹಂಬಲಿಸ್ತಾ ಇದ್ದೆ, ಆ ಹಂಬಲ ಎಲ್ಲವೂ ಸಹ ಒಂದು ರೀತಿಯ ಭಗವಂತನನ್ನು ನೋಡಿದ, ಭಗವಂತನನ್ನು ಅರಿತ ಒಂದು ದಿವ್ಯ ಜ್ಞಾನದಲ್ಲಿ ಇವೆಲ್ಲವೂ ಸಹ ತಾನೇ ತಾನಾಗಿ ಹೋಗಿ, ಇದಕ್ಕೆ ನಾವು ವೈರಾಗ್ಯ ಅಂತ ಹೇಳ್ತೀವಿ. ಜ್ಞಾನದಿಂದ ವೈರಾಗ್ಯ, ವೈರಾಗ್ಯದಿಂದ ಜ್ಞಾನ, ಒಂದಕ್ಕೆ ಒಂದು ಪೂರಕವಾಗಿರುತ್ತೆ. ಇಂದಿನ ದಿನ ನಾವು ಕಡೆಯ ಭಾಗದಲ್ಲಿ ಭಗವಂತನ ಬಳಿಗೆ ಬಂದು ಆ ದ್ವಾರಪಾಲಕನಿಂದ ಅಥವಾ ಜ್ಞಾನಿಯಾದ ಆಚಾರ್ಯನಿಂದ ಈ ಭಗವತ್ ತತ್ವಕ್ಕೆ ದಾರಿಯನ್ನು ಕಂಡುಹಿಡಿದುಕೊಂಡು ಮತ್ತು ಆ ಭಗವತ್ ತತ್ವವನ್ನು ಪರಿಪಾಲಿಸ್ತಾ ಇರತಕ್ಕಂತಹ ಬೇರೆ ಬೇರೆ ಈ ನಂದಗೋಪ, ಯಶೋದೆ, ಬಲರಾಮ, ರಾಧೆ ಇವರೆಲ್ಲರ ಬಳಿ ಬಂದು ಆ ಪ್ರಕೃತಿಯಲ್ಲಿ ಒಂದಾಗಿರತಕ್ಕಂತಹ, ಪ್ರಕೃತಿಯೊಡನೆ ಸೇರಿ ಹೋಗಿರತಕ್ಕಂತಹ, ಅಂತರ್ಯಾಮಿ ಆಗಿರತಕ್ಕಂತಹ, ಗುಹಾಶಯನಾಗಿರತಕ್ಕಂತಹ ಆ ವಿರಾಟ್ ಪುರುಷ ಈ ಹೃದಯ ಕಮಲದಲ್ಲಿ, ಹೃದಯ ಗುಹೆಯಲ್ಲಿ ಅಡಗಿಕೊಂಡಿರುವಾಗ ಅವನನ್ನು ಬೇರ್ಪಡಿಸಿ, ಅವನನ್ನು ಜಾಗೃತಗೊಳಿಸಿ, ಮೊದಲಿಗೆ ಈ ಪ್ರಕೃತಿ ಮಂಡಲವನ್ನು ಉಪಯೋಗಿಸಿಕೊಂಡು ಪ್ರಕೃತಿಯ ಬೇರೆ ಬೇರೆ ತತ್ವಗಳನ್ನು ನಾವು ಜಾಗೃತಗೊಳಿಸಿ, ತನ್ಮೂಲಕ ಆ ಸುಪ್ತವಾಗಿರತಕ್ಕಂತಹ ಚೈತನ್ಯವನ್ನು ಎಬ್ಬಿಸಿ ಅದರ ಹತ್ತಿರಕ್ಕೆ ಬಂದಿದ್ದೀವಿ. ಈಗ ಇದು ಯೋಗ ಸಮಾಧಿ. ಇದರ ಹತ್ತಿರ ಬಂದು ಭಗವಂತನನ್ನು ಕಂಡಾಗ, ಭಗವಂತನ ಬಳಿ ಸಾರಿದಾಗ ನಾವು ಏನನ್ನೋ ಕೇಳಬೇಕು ಅಂತ ಬಂದಿದ್ದೀವಿ, ನನಗೆ ಏನೋ ಬೇಕು ಅನ್ನೋದು ಮರೆತು ನಾನು ಅನ್ನುವ ಅರಿವೇ ಇಲ್ಲದ ಹಾಗೆ ನಾನು ಅವನಲ್ಲಿ ಒಂದಾಗಿ, ಭಗವಂತ ನಾನು ಏತಕ್ಕಾಗಿ ಇಷ್ಟೊಂದು ಶ್ರಮ ವಹಿಸಿದೆ, ಆ ಶ್ರಮವೆಲ್ಲವೂ ಸಹ ಸಾರ್ಥಕವಾಯಿತು, ನನಗೆ ಫಲ ಸಿಕ್ಕಿತು. ಈಗ ಈ ಫಲದ ಒಂದು ಪರಿಣಾಮ ಏನಾಗಿದೆ ಅಂದರೆ, ತೃಪ್ತಿ ಸಿಕ್ಕಿದೆ, ಸಮಾಧಾನ ಸಿಕ್ಕಿದೆ, ಶಾಂತಿ ಸಿಕ್ಕಿದೆ, ನನಗಿನ್ನೇನು ಬೇಡ. ಈ ತನ್ನನ್ನೇ ತಾನು ಮರೆಯತಕ್ಕಂತಹ ಒಂದು ಅವಸ್ಥೆ, ಇದು ಯೋಗದ ಅವಸ್ಥೆ. ಇದು ಕೇವಲ ಇರುವಿಕೆ, ತನ್ನ ಅಸ್ತಿತ್ವದ ಬಗ್ಗೆ ತನಗೆ ಸಂತೋಷ. ಈ ಅಸ್ತಿತ್ವದಲ್ಲಿ ತನ್ನ ಸ್ವರೂಪ ಆನಂದ ಸ್ವರೂಪವಾಗಿ ಪರಿಣಮಿಸಿ, ಈಗ ಕೆಲಸ ಏನು ಅಂದರೆ ಕೇವಲ ಗಾನ, ಕೇವಲ ಹಾಡುವುದು. ಸಾಮಾನ್ಯವಾಗಿ ಹಾಡು ಅಂತ ಹೇಳಿದ್ರೆ ಗಾನ ಅಂತ ಹೇಳ್ತೀವಿ, ಇದನ್ನು ನಾವು ಗೀತೆ ಅಂತ ಹೇಳಿದ್ವಿ, ಪಾಡಲ್ ಅಂತ ಹೇಳ್ತೀವಿ, ಇದಕ್ಕೆ ಪಾವೈ ಅಂತ ಹೇಳಿದೆ, ತಿರುಪಾವೈ, ಶ್ರೇಷ್ಠವಾಗಿರತಕ್ಕಂತಹ ಸೌಭಾಗ್ಯವನ್ನು ಕೊಡತಕ್ಕಂತಹ, ನಮ್ಮ ಬಾಳಿಗೆ ದೀಪದಂತಿರತಕ್ಕಂತಹ ಒಂದು ಗಾನ. ಈ ಗಾನ ಅನ್ನೋದು ಒಂದು ಭಾವನೆಯ ಅಭಿವ್ಯಕ್ತಿ. ಈ ಗಾನವನ್ನು ಅಥವಾ ಸಂಗೀತವನ್ನು, ಈ ಹಾಡನ್ನು ಹಾಡಿ ನೀನು ಏನನ್ನು ಪಡೆಯಬೇಕು, ಹಾಡನ್ನು ಹಾಡಿ ಈ ಹಾಡಿನಿಂದ ಏನಾದರೂ ಸಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೆಯಬೇಕೆ ಅಂದರೆ, ಈ ಹಾಡುವುದೇ ಭಾವನಾ ಪ್ರಕರ್ಷದಿಂದ ತಾನೇ ತಾನಾಗಿ ಹೊಮ್ಮತಕ್ಕಂತಹ ಸಂತೋಷದ ಒಂದು ಪ್ರಕಟಣೆ ಅಷ್ಟೆ. ಹಾಡು ಅನ್ನೋದು ಭಾವನೆಯ ಒಂದು ಪ್ರಕಟಣೆ. ತಾನೇ ತಾನಾಗಿ ಹೃದಯ ತುಂಬಿ ಶಬ್ದ ಹೊರಬಂದು ಆ ಭಾವನೆಗಳನ್ನು ತಾನು ಅನುಭವಿಸತಕ್ಕಂತಹ ಸ್ವಾನುಭವದ ಅನುಭವದ ಒಂದು ಮನಸ್ಸಿನ ಹೃದಯದ ಮಟ್ಟ, ಒಂದು ಜ್ಞಾನದ ಆವಿಷ್ಕಾರ. ಇದೊಂದು ಪದ, ಇದೊಂದು ಸ್ಥಿತಿ.
ಈ ಮಟ್ಟಕ್ಕೆ ಬಂದು ನಿನ್ನೆಯ ದಿನ ಭಗವಂತ ನಿನ್ನ ಬಳಿಗೆ ಸಾರಿದೆ, ನಿನ್ನ ಕಟಾಕ್ಷ ಶಂಗಣ್ ಚಿರುಚಿರದೆ ಎಮ್ಮೇಲ್ ವಿಳಿಯಾವೋ, ನೀನು ಸ್ವಲ್ಪ ಸ್ವಲ್ಪವಾಗಿ ನಿನ್ನ ಕಣ್ಣನ್ನು ತೆರೆಯುತ್ತಾ ನಿನ್ನ ಕಟಾಕ್ಷ ನನ್ನ ಮೇಲೆ ಬಿದ್ದಾಗ ನನಗೆ ಸೌಖ್ಯ ಉಂಟಾಯಿತು. ತಿಂಗಳು ಆದಿತ್ಯನು ವಿழுந்தாப்போல் ಅಂಗಣಿರಂಡಂ ಕೊಂಡು ಎಂಗಳ್ ಮೇಲ್ ನೋಕ್ಕುದಿಯೇಳ್. ಚಂದ ಸೂರ್ಯರಂತಹ ನಿನ್ನ ಎರಡು ಕಣ್ಣುಗಳ ಕಟಾಕ್ಷ ಸ್ವಲ್ಪ ಸ್ವಲ್ಪವಾಗಿ ನನ್ನ ಮೇಲೆ ಬಿದ್ದಂತೆಲ್ಲ ನಾನು ಎಷ್ಟು ದಕ್ಕಿಸಿಕೊಳ್ಳಬಲ್ಲೆನೋ ಅಷ್ಟು ನಿನ್ನ ದೃಷ್ಟಿ, ಎರಡು ಕಣ್ಣುಗಳು ಚಂದ್ರಸೂರ್ಯೋಚನೇತ್ರೆ ಅಂತ ಹೇಳ್ತಾರೆ ಉಪನಿಷತ್ತುಗಳಲ್ಲಿ. ಚಂದ್ರನಂತೆ ಒಂದು ಕಣ್ಣು, ಸೂರ್ಯನಂತೆ ಮತ್ತೊಂದು ಕಣ್ಣು. ಇವೆಲ್ಲವೂ ಸಹ ಭಾವನಾತ್ಮಕವಾಗಿರತಕ್ಕಂತಹ ಸಾಂಕೇತಿಕವಾಗಿರತಕ್ಕಂತಹ ಶಬ್ದಗಳು. ಭಗವಂತನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಕೆಟ್ಟದ್ದೆಲ್ಲ ಕಳೆದು ಒಳ್ಳೆಯದಾಗುತ್ತೆ. ಶೀತಲವಾಗಿರತಕ್ಕಂತಹ ನಮಗೆ ಆನಂದವನ್ನು ಕೊಡತಕ್ಕಂತಹ ಪ್ರಹ್ಲಾದಕರವಾದ ದೃಷ್ಟಿ ಚಂದ್ರನ ದೃಷ್ಟಿ, ಮತ್ತು ಕೆಟ್ಟದನ್ನು ಸುಟ್ಟು ಹಾಕತಕ್ಕಂತಹ ದುಷ್ಟ ಚಿಂತನೆಗಳನ್ನು ಶಿಕ್ಷಿಸತಕ್ಕಂತಹ ದೃಷ್ಟಿ ಸೂರ್ಯನ ದೃಷ್ಟಿ. ಇದು ಭಗವಂತನ ಸ್ವರೂಪ. ಕೆಟ್ಟದ್ದು ಹೋಗಲಾಡಿಸಿ ಒಳ್ಳೆಯದನ್ನು ಉಂಟು ಮಾಡತಕ್ಕಂತಹ ವೈರಾಗ್ಯ ಮತ್ತು ಜ್ಞಾನ. ಕೆಟ್ಟದ್ದರ ಬಗ್ಗೆ ವೈರಾಗ್ಯ, ಒಳ್ಳೆಯದರ ಬಗ್ಗೆ ಶಾಶ್ವತವಾಗಿರುವ ಬಗ್ಗೆ ಸ್ಥಿರವಾಗಿರತಕ್ಕಂತಹ ನಮ್ಮ ಮೌಲ್ಯಗಳ ಬಗ್ಗೆ ಜ್ಞಾನ, ಅರಿವು. ಬೆಳಕಿನ ಪ್ರಸಾರವಾದಂತೆಲ್ಲ ಕತ್ತಲೆ ತಾನಾಗಿಯೇ ಹೋಗುತ್ತೆ. ಆದ್ದರಿಂದ ಆ ಎರಡೂ ಕಣ್ಣುಗಳು ಸಹ ನನ್ನ ಮೇಲೆ, ಆ ಕಟಾಕ್ಷ ನನ್ನ ಮೇಲೆ ಬೀಳಲಿ. ಎಂಗಳ್ ಮೇಲ್ ಶಾಪಂ ಇಳಿಯಾವೋ, ಇಳಿಂದು ನಮ್ಮ ಪಾಪ ಅನ್ನೋದು ಕಳೆಯಿತು. ನಮ್ಮ ಮೇಲೆ ಏನು ಶಾಪ ಇತ್ತೋ, ನಮ್ಮ ಹಳೆಯ ಎಷ್ಟೋ ಜನ್ಮಗಳ ಕಗ್ಗಂಟಾಗಿರತಕ್ಕಂತಹ ಕರ್ಮ ಸಂಬಂಧವೆಲ್ಲವೂ ಸಹ ಭಿದ್ಯತೆ ಹೃದಯ ಗ್ರಂಥಿ, ಎಲ್ಲವೂ ಸಹ ತಿಳಿಯಾಗಿ ಮನಸ್ಸು ನಿರ್ಮಲವಾಗಿ ಸಂತೋಷ ಏರ್ಪಟ್ಟಿತು. ಈ ಸಂದರ್ಭದಲ್ಲಿ ಭಗವಂತ ಹೊರಗೂ ಒಳಗೂ ವ್ಯಾಪಿಸಿ ಇರತಕ್ಕಂತಹವನು ಶ್ರದ್ಧಾಪೂರ್ವಕವಾಗಿ ಅವನನ್ನು ಹೃದಯದಲ್ಲಿ ಇಟ್ಟುಕೊಂಡು ಅವನ ಉಪಾಸನೆಯನ್ನು ಮಾಡ್ತಾ ಇರೋವರಿಗೆ ಭಗವಂತ ವ್ಯಕ್ತನಾಗಿ ಕಾಣುತ್ತಾನೆ. ಎಲ್ಲಿಗೆ ಕಾಣ್ತಾನೆ? ಅಂತಃಪ್ರಜ್ಞೆಯಲ್ಲಿ ಕಾಣಿಸಿಕೊಳ್ತಾನೆ. ಅವನು ಅಣುರೇಣು ತೃಣಕಾಷ್ಟದಲ್ಲಿಯೂ ಸಹ ಅಂತಃಪ್ರವೇಶಿಸಿ ಅಂತರ್ಯಾಮಿಯಾಗಿ ಇದ್ದಾನೆ. ಇದು ನಮ್ಮ ಹಿರಿಯರು ಹೇಳಿರ್ತಕ್ಕಂತಹ ಮಾತು. ಇದನ್ನು ನಮ್ಮ ಅನುಭವಕ್ಕೆ ತೆಗೆದುಕೊಳ್ಳಬಹುದು. ಇದಕ್ಕೆ ಸ್ಮೃತಿ, ಇದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಇದು ನಮ್ಮ ಸ್ಮೃತಿಯಲ್ಲಿ ಉಳಿದು ಬಂದಿದೆ, ನಮ್ಮ ಸಮುದಾಯದಲ್ಲಿ ಉಳಿದು ಬಂದಿದೆ, ನಮ್ಮ ಸಮಾಜದಲ್ಲಿ ಉಳಿದು ಬಂದಿದೆ. ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಇದಕ್ಕೆ ಅಪೂರ್ವವಾಗಿರತಕ್ಕಂತಹ ಕೆಲವು ನಿದರ್ಶನಗಳಿದೆ. ಭಗವಂತ ಎಲ್ಲ ಕಡೆಯೂ ಇದ್ದಾನೆ. ಎಲ್ಲಿದ್ದಾನೆ? ಈ ಕಂಬದಲ್ಲಿ ಇದ್ದಾನ ಅಂತ ಹಿರಣ್ಯಕಶಿಪು ಕೇಳಿದಾಗ ಪ್ರಹ್ಲಾದನಿಗೆ ಪ್ರಹ್ಲಾದನ ಮಾತನ್ನು ನಿಜ ಮಾಡಬೇಕು ಅಂತ ಹೇಳಿ ನರಸಿಂಹನಾಗಿ ಪ್ರತ್ಯಕ್ಷನಾದ. ನರ ಮತ್ತು ಸಿಂಹ. ಸಿಂಹ ಅನ್ನೋದು ತಾನೇ ತಾನಾಗಿ, ಈ ಸಿಂಹಕ್ಕೆ ಯಾರೂ ರಾಜ್ಯಾಭಿಷೇಕ ಮಾಡಬೇಕಾದ್ದಿಲ್ಲ, ಇವನು ವನಗಳ ರಾಜ. ಇದು ಸ್ವಾಭಾವಿಕವಾಗಿರತಕ್ಕಂತಹ ಈಶ್ವರತ್ವ. ಮತ್ತು ಸಿಂಹಕ್ಕೆ ಯಾವುದೂ ಸಾಟಿ ಇಲ್ಲ. ಇವನೇ ನರನಾಗಿ, ಇವನೇ ಸಿಂಹನಾಗಿ, ನರಸಿಂಹನಾಗಿ ಉದಯಿಸಿದಾಗ, ತೋರ್ಪಟ್ಟಾಗ, ಕಂಡುಕೊಂಡಾಗ ಏನು ಯಾವ ತತ್ವ ಗೊತ್ತಾಯಿತು ಅಂದರೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಪತಿಂ ವಿಶ್ವಸ್ಯ. ಈ ವಿಶ್ವಕ್ಕೆ ಒಂದು ಚೈತನ್ಯ, ಒಂದು ಪರಮ ಚೈತನ್ಯ, ಒಂದು ಪರಂಜ್ಯೋತಿ, ಒಂದೇ ಒಂದು ಈಶ್ವರ, ಒಬ್ಬ ನಿಯಾಮಕ, ಒಬ್ಬ ಪರಮಾತ್ಮನಿದ್ದಾನೆ. ಆತ ಸರ್ವರಕ್ಷಕ, ಒಳ್ಳೆಯದನ್ನು ರಕ್ಷಿಸುವುದಕ್ಕಾಗಿಯೇ ಇರತಕ್ಕಂತಹವನು. ಅವನ ರಕ್ಷಣೆಯನ್ನು ನಾವು ಅಪೇಕ್ಷಿಸಿದರೆ, ಅಪೇಕ್ಷಿಸುವವರಿಗೆ
ಆ ಒಂದು ಒಳಿತನ್ನು ಉಂಟು ಮಾಡಿ ಅದರ ಅನುಭವವನ್ನು ಕೊಡುತ್ತಾನೆ. ಈ ನರಸಿಂಹನ ಸ್ವಯಂ ಅಭಿವ್ಯಕ್ತತೆಯನ್ನು ನೆನೆಸಿಕೊಂಡು ಇಂದಿನ ಈ ಹಾಡಿನಲ್ಲಿ ಆಕೆ ಭಗವಂತನನ್ನು ಸ್ತುತಿಸ್ತಾಳೆ. ಕೃಷ್ಣ, ನೀನು ನಿನ್ನನ್ನು ಪ್ರಕೃತಿಯಿಂದ ಬೇರೆಯಾಗಿಸಿ ನಿನ್ನನ್ನು ಕಂಡುಕೊಂಡು ಪ್ರತ್ಯೇಕವಾಗಿ ನಿನ್ನ ಅನುಭವ ನಮಗೆ ಉಂಟಾದಾಗ ನೀನು ಬಂದು ನಮ್ಮ ಒಂದು ದೈನ್ಯವಾಗಿರತಕ್ಕಂತಹ ಕೇಳಿಕೊಳ್ಳಿರತಕ್ಕಂತಹ ಪ್ರಾರ್ಥನೆಯನ್ನು ನೀನು ಮನ್ನಿಸಬೇಕು, ದಯಪಾಲಿಸಬೇಕು. ಕನ್ನಡದಲ್ಲಿ ದಯಪಾಲಿಸು ಅನ್ನೋ ಶಬ್ದ ಇದೆ. ಏನು ದಯಪಾಲಿಸೋದು ಅಂದರೆ ದಯೆ ಅನ್ನೋದು ಜಗತ್ತಿನಲ್ಲಿ ಇದೆ. ಆ ದಯೆಯನ್ನು ಪಾಲಿಸಬೇಕು. ಒಳ್ಳೆಯ ಗುಣಗಳೇನಿದೆ ಆ ಒಳ್ಳೆಯ ಗುಣಗಳೆಲ್ಲವನ್ನೂ ಸಹ ಪಾಲಿಸತಕ್ಕಂತಹವನು ಪರಮಾತ್ಮ. ದಯಪಾಲಿಸು. ಈ ಪಾಸುರವನ್ನು ಹೇಳ್ತೀನಿ. மாறி மலமழிஞ்சல் மண்ணுக்கிடந்துருங்கும் சீரிய சிங்கம் மறிவுத்துத்தி விழுத்து வேரி முயற்பொங்க வெப்பாடும் பேருந்துதறி மூறி நிமிர்ந்து முறங்கி புறப்பட்டு போதருமா போலே நீ பூவெப்பூவண்ணா உன் கோயில் நின்னும் இங்கனே போந்தருளி கோப்புடைய சீரிய சிங்காதரத்திருந்து அம்பந்த ಕಾರ್ಯಮಾರಾಹೆಂದರುಳೇಲೋರೆಂಬಾವಾಯ್. ಮಾರಿ ಅಂದರೆ ಸಾಮಾನ್ಯ ಇದೆಲ್ಲ ಹಳೆ ಕನ್ನಡ ಪದಗಳೇನೆ, ದ್ರಾವಿಡ ಮೂಲ ಪದಗಳು. ಮಾರಿ ಮಳೆ ಅಂದರೆ ಮಾರಿಯಂತೆ ಮೇಲೆ ಬಂದು ನಮ್ಮ ಮೇಲೆ ಕುಕ್ಕುತ್ತಿರತಕ್ಕಂತಹ ಒಂದು ಮಳೆ, ಪ್ರಳಯಾಂತಕವಾಗಿರತಕ್ಕಂತಹ ಮಳೆ, ದೊಡ್ಡ ಮಳೆ. ಆ ಮಳೆ ಸುರಿತಾ ಇರುವಾಗ ಒಂದು ಬೆಟ್ಟ, ಆ ಬೆಟ್ಟದ ಮೇಲೆ ಒಂದು ಗುಹೆ. ಆ ಗುಹೆಯಲ್ಲಿ ತನ್ನ ಸಂಗಾತಿಯೊಡನೆ ಒಂದಾಗಿರತಕ್ಕಂತಹ, ನಿದ್ರೆ ಮಾಡ್ತಾ ಇರತಕ್ಕಂತಹ ಒಂದು ಸಿಂಹ. ಅದು ಪರಾಕ್ರಮವನ್ನುಳ್ಳ ಸಿಂಹ. ತಾನೇ ತಾನಾಗಿ ಸ್ವಾಭಾವಿಕವಾಗಿ ಆ ವನಕ್ಕೆಲ್ಲ ರಾಜನಾಗಿರತಕ್ಕಂತಹ ಸಿಂಹ. ಮಾರಿ, ಮಲೆ, ಮಳಿಂಜಲ್, ಮನ್ನಿ, ಕಿಡಂದು, ಉರಂಗುಂ, ಶೀರಿಯ ಸಿಂಗಂ, ಎಲ್ಲ ಶಬ್ದಗಳಿಗೂ ಅದ್ಭುತವಾದ ಅರ್ಥ ಇದೆ. ಒಂದೊಂದು ಶಬ್ದಕ್ಕೂ ಸಹ ವೈದಿಕ ಪ್ರಕ್ರಿಯೆ ಇದೆ. ಒಂದೊಂದನ್ನು ಸಹ ಬೇರೆ ಬೇರೆ ಮಂತ್ರಗಳನ್ನು ಪೋಣಿಸಿ ಮಾಡಿರತಕ್ಕಂತಹ ಒಂದು ಕಾವ್ಯ ಇದು. ಆದರೆ ಒಂದೊಂದನ್ನು ನಾವು ನೋಡಿ ಅನುಭವಿಸೋದಕ್ಕೆ ಸಮಯ ಇಲ್ಲ, ಮುಂದಕ್ಕೆ ಹೋಗ್ತೀನಿ. ಈ ಒಂದು ಸಿಂಹ ಅದು ಯಾವುದೋ ಒಂದು ಕಾಲದಲ್ಲಿ ಏಳುತ್ತೆ. ಕಾಲಕ್ಕೆ ಒಳಪಟ್ಟು ಆ ಕಾಲ ಬಂದಾಗ ಅದು ಮೇಲಕ್ಕೆ ಏಳುತ್ತೆ. ಅದನ್ನು ಜಾಗೃತಗೊಳಿಸಿದಾಗ ಅದು ಮೇಲಕ್ಕೆ ಏಳುತ್ತೆ. ತಾನು ಪ್ರಕೃತಿಯಲ್ಲಿ ಒಂದಾಗಿ ಹೊರಗೆ ಒಂದು ಪ್ರಕೃತಿಯ ವನ, ಇದು ಒಂದು ಕಾಡು. ಕಾಡಿನಲ್ಲಿ ಒಂದು ಬೆಟ್ಟ, ಆ ಬೆಟ್ಟದಲ್ಲಿ ಒಂದು ಗುಹೆ. ಆ ಗುಹೆಯಲ್ಲಿ ಸಿಂಹಿಣಿಯೊಡನೆ ವಿಹರಿಸ್ತಾ ಇರತಕ್ಕಂತಹ ಒಂದು, ನಿದ್ರೆ ಮಾಡ್ತಾ ಇರತಕ್ಕಂತಹ ಒಂದು ಸಿಂಹ. ಅದು ಬೆಳಗ್ಗೆ ಆದಾಗ, ಕಾಲ ಬಂದಾಗ ಅದು ಕಿಡಂದು ಉರುಂಗುಂ ಸಿಂಹಂ, ನಿದ್ದೆ ಮಾಡ್ತಾ ಇರತಕ್ಕಂತಹ ಸಿಂಹ ಮೇಲಕ್ಕೆ ಏಳುತ್ತೆ. ಸಮಯ ಬಂದಾಗ ಏಳುತ್ತೆ. ಇದು ಸಮಯಕ್ಕೆ ಕಟ್ಟು ಬಿದ್ದು ಯಾವುದೋ ಒಂದು ಕಾಲಚಕ್ರ ಇದೆ. ಆ ಕಾಲಚಕ್ರಕ್ಕೆ ಅನುಗುಣವಾಗಿ ನಿದ್ದೆ ಮಾಡುತ್ತೆ, ಮತ್ತೆ ಮೇಲೆ ಏಳುತ್ತೆ. ಅರಿವು ಅಂದರೆ ತನ್ನ ಅರಿವು, ಅದಕ್ಕೆ ಪ್ರಜ್ಞೆ ಬಂದು ನಿದ್ದೆ ಆದ ಮೇಲೆ ಮೂರಿ ನಿಮಿರ್ந்து ಮುழಂಗಿ ಪುರಪಟ್ಟು, ಅದು ಎದ್ದು ನಿಂತು ಎಲ್ಲ ಕಡೆಯೂ ನೋಡಿ ತನ್ನ ಮೈಯನ್ನು ಝಾಡಿಸಿ ತನ್ನ ಕೇಸರಗಳೆಲ್ಲವೂ ಎದ್ದು ನಿಲ್ಲುವಂತೆ ಆ ಸಿಂಹದ ವಾಸನೆ ಒಂದಿರುತ್ತೆ. ಆ ಸಿಂಹದ ವಾಸನೆ ಅನ್ನೋದು ಎಷ್ಟೋ ಗಾವುದಗಳ ದೂರ ಎಲ್ಲ ಪ್ರಾಣಿಗಳಿಗೂ ಗೊತ್ತಾಗುತ್ತೆ.
ಇದೆಲ್ಲ ಸ್ವಾಭಾವಿಕವಾದದ್ದು. ನಾವು ಪ್ರಕೃತಿಯ ಸ್ವಭಾವದಿಂದ ಬಹಳ ದೂರ ಬಂದಿರೋದ್ರಿಂದ ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಆದರೆ ಪ್ರಕೃತಿಯಲ್ಲಿಯೇ ಇರತಕ್ಕಂತಹ ಸ್ವಾಭಾವಿಕವಾಗಿರ್ತಕ್ಕಂತಹ ಪ್ರಾಣಿಗಳಿಗೆ ಆ ವಾಸನೆ ಗೊತ್ತಾಗುತ್ತೆ. ಅದು ಎದ್ದು ಮೂರಿ ನಿಮಿರ್ந்து ಅದರ ದೇಹವನ್ನು ಉದ್ದಕ್ಕೂ ಚಾಚಿ ಒದರಿ ಮುழಂಗಿ ಘರ್ಜಿಸಿ ಪುರಪ್ಪಟ್ಟು ಹೊರಟು ಪೋದರು ಮಾಪೋಲೆ ಹೊರಟು ಬರುವಂತೆ, ಕೃಷ್ಣ ನಾವು ನಿನ್ನ ಅಂತಃಪುರದಲ್ಲಿ ಬಂದು ನಿನ್ನನ್ನು ಕಾಣ್ತಾ ಇದ್ದೀವಿ. ನಾವು ನಿನ್ನ ಹತ್ತಿರ ಒಂದು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗಿದೆ. ನಿಮ್ಮನ್ನೇನೋ ಕೇಳೋಕೆ ಬಂದಿದ್ದೀವಿ. ಆದರೆ ನಿನ್ನನ್ನು ಇಲ್ಲಿ ಕೇಳೋದಿಲ್ಲ. ಇದು ನನಗೂ ನಿನಗೂ ಯಾವುದೇ ಒಂದು ಅಂತರಂಗದ ಸಂಬಂಧ, ಎಷ್ಟೇ ಸನಿಹವಾದ ಸಂಬಂಧವಿದ್ದರೂ ಸಹ ನೀನು ಈ ಲೋಕಕ್ಕೆ ಅಧಿಪತಿ ಅನ್ನೋದನ್ನು ನಾನು ಮರೆಯೋದಿಲ್ಲ. ನೀನು ಹೊರಗೆ ಬಂದು ನಡೆದು ಬಂದು ನಿನ್ನ ಕೋಪ್ಪುಡಿಯ ಶೀರಿಯ ಸಿಂಹಾಸನದಲ್ಲಿರಂದು ಇಲ್ಲಿ ಒಂದು ಸಿಂಹಾಸನವಿದೆ, ಆ ಸಿಂಹಕ್ಕೆ ಒಂದು ಆಸನ ಇದೆ. ನೀನು ರಾಜನಾಗಿ ಜಗದ ಅಧಿಪತಿಯಾಗಿ ಆ ಅಧಿಪತಿಗೆ ತಕ್ಕ ಆ ಧರ್ಮ ಶಾಸನದ ಸಿಂಹಾಸನದಲ್ಲಿ ಕುಳಿತು ನಮ್ಮ ಮಾತನ್ನು ಕೇಳು ಮತ್ತು ನಮ್ಮ ಮಾತನ್ನು ನಡೆಸಿಕೊಡು. ಅಧಿಪತಿಯಾಗಿ ರಾಜನಾಗಿ ನಮ್ಮ ಒಂದು ಅಹವಾಲನ್ನು ಮನ್ನಿಸಿ ದಯೆಯನ್ನು ಪಾಲಿಸಬೇಕು. ಇದೆಲ್ಲ ಸಾಂಕೇತಿಕವಾದ ಭಾಷೆ, ಇದೆಲ್ಲ ಸ್ವಾಭಾವಿಕವಾಗಿರತಕ್ಕಂತಹ ಭಾಷೆ, ಇದೆಲ್ಲ ಗ್ರಾಮದಲ್ಲಿ ಪ್ರಕೃತಿಯನ್ನು ಬಹಳ ಹತ್ತಿರದಲ್ಲಿ ನೋಡಿರತಕ್ಕಂತಹವರ ಭಾಷೆ. ಯಾವುದೋ ಹಳೆಯ ಶತಮಾನದ ನಮ್ಮ ಭಾರತದ ಪ್ರಕೃತಿಯ ಮಡಿಲಿನಲ್ಲಿ ಜನರು ಜೀವಿಸ್ತಾ ಇದ್ದಾಗ ಹೇಳತಕ್ಕಂತಹ ಭಾಷೆ. ಇದರಲ್ಲಿ ಏನು ಸಂಕೇತ ಇದೆ? ಪ್ರತಿಯೊಬ್ಬನೂ ಸಹ ತನ್ನ ಒಂದು ಇಷ್ಟ ದೈವವನ್ನು ತಾನು ತನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದೊಂದು, ತನ್ನ ಹೃದಯ ಸಿಂಹಾಸನದಲ್ಲಿ ಆಂತರಿಕವಾಗಿ ತಾನು ಆ ಭಗವಂತನೊಡನೆ ಏನೋ ಸಂಬಂಧವನ್ನು ಇಟ್ಟುಕೊಂಡಿರೋದು ವೈಯಕ್ತಿಕ ಸಂಬಂಧ ಮತ್ತೊಂದು. ಆದರೆ ಈ ನಮ್ಮ ಸಂಬಂಧಗಳೇನಿರುತ್ತೆ, ನಮ್ಮ ವೈಯಕ್ತಿಕ ಸಂಬಂಧಗಳೇನಿರುತ್ತೆ, ನಮ್ಮ ಆಂತರಿಕವಾದ ಆಸೆಗಳೇನಿರುತ್ತೆ, ಈ ಆಸೆಗಳನ್ನೇ ಆಗಲಿ, ಈ ನಮ್ಮ ಕೊರತೆಗಳನ್ನೇ ಆಗಲಿ, ನಮ್ಮ ಪ್ರಾರ್ಥನೆಗಳನ್ನೇ ಆಗಲಿ, ಅಹವಾಲನ್ನೇ ಆಗಲಿ ಭಗವಂತನ ಬಳಿಗೆ ನಿವೇದಿಸುವಾಗ ಆ ಭಗವಂತನನ್ನು ನಾವು ಎಲ್ಲರನ್ನೂ ಆಳುವ ಸಮರ್ಥ ಇವನು ಇಡೀ ಜಗತ್ತಿನ ರಾಜ್ಯಭಾರವನ್ನು ನಡೆಸ್ತಾ ಇರತಕ್ಕಂಥವನು, ವಿಶ್ವ ನಿಯಾಮಕ ಇವನು ಅನ್ನೋದನ್ನು ಮರಿಬಾರದು. ಕೇವಲ ನಾನು ನನ್ನ ದೇವರು ಅಂತ ಹೇಳಿ ನನಗೆ ಬೇಕಾದ್ದನ್ನು ನೀನು ಮಾಡಿಕೊಡು ಅಂತ ಹೇಳೋದಲ್ಲ. ಆ ಭಗವಂತನ ಕಷ್ಟ ಏನಿದೆ ಅದನ್ನು ಅರಿಬೇಕು. ಅವನು ಯಾವುದೋ ಒಂದು ಧರ್ಮಕ್ಕೆ ಕಟ್ಟು ಬಿದ್ದು ನಡೆಯತಕ್ಕಂತಹವನು. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ, ಕೃಷ್ಣಂ ಧರ್ಮಂ ಸನಾತನಂ ಅಂತ ಹೇಳ್ತಾರೆ. ಅವನು ಎಲ್ಲರಿಗೂ ಬೇಕಾದ ಒಬ್ಬ ಸರ್ವರಕ್ಷಕ ಅನ್ನೋದನ್ನು ಮರಿಬಾರದು. ಅವನು ರಕ್ಷಕ ಹೌದು, ಆದರೆ ನನ್ನನ್ನು ಮಾತ್ರ ರಕ್ಷಿಸೋದಕ್ಕೆ ಅಲ್ಲ ಅವನಿರೋದು, ಜಗದ್ರಕ್ಷಕ. ಇದನ್ನು ಮರಿಬಾರದು. ನಾನು ಏನು ಕೇಳಿದ್ರೂ ಅದಕ್ಕೆ ಧರ್ಮಕ್ಕೆ ಅವಿರುದ್ಧವಾಗಿ ನಾನು ಕೇಳೋ ಹಾಗಿಲ್ಲ. ಯಾವುದೋ ಒಂದು ಧರ್ಮ ಅಂತ ಒಂದಿದೆ, ಒಂದು ಸತ್ಯ ಅಂತ ಒಂದಿದೆ, ಒಂದು ಋತ ಅಂತ ಒಂದಿದೆ, ಜಗತ್ತಿನ ಒಂದು ನೀತಿ ನಡವಳಿಕೆ ಅನ್ನೋದೊಂದಿದೆ. ಆ ನೀತಿಗೆ ವಿರುದ್ಧವಾಗಿ ನಾನು ಕೇಳೋ ಹಾಗಿಲ್ಲ. 10 ಜನರ ಸಮಾಜದ ಇಡೀ ವಿಶ್ವದ ಒಳಿತಿಗಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ, ಅವನನ್ನು ಆ ಸಿಂಹಾಸನದಲ್ಲಿ ಕೂರಿಸಿ ರಾಜ ಸಭೆಯಲ್ಲಿ ಎಲ್ಲರ ನಡುವೆ, 10 ಜನರ ನಡುವೆ, ಸಾವಿರಾರು ಜನರ ನಡುವೆ, ಎಲ್ಲ ಪ್ರಜೆಗಳ ನಡುವೆ ನಾನು ಪ್ರಶ್ನೆಯನ್ನು ಕೇಳಬೇಕು, ನನ್ನ ಅಹವಾಲುಗಳನ್ನು ಅವನ ಮುಂದೆ ಇಡಬೇಕು, ನನ್ನ ಪ್ರಾರ್ಥನೆಗಳನ್ನು ಅವನು ಎಲ್ಲರ ಮುಂದೆ ಈಡೇರಿಸಿಕೊಡಬೇಕು. ಅಂತಹ
ಸಾರ್ವಜನಿಕವಾಗಿರತಕ್ಕಂತಹ, ವಿಶ್ವಜನೀನವಾಗಿರತಕ್ಕಂತಹ, ಸಮುದಾಯಕ್ಕೆ ಒಳಿತಾಗಿರತಕ್ಕಂತಹ ಒಂದು ಪ್ರಾರ್ಥನೆಗಳನ್ನು ಮಾತ್ರ ಅವನ ಮುಂದೆ ಇಡಬೇಕೇ ವಿನಃ ಸರ್ವ ನಿಯಾಮಕನ ಬಳಿ ಹೋಗಿ ಅವನನ್ನು ಯಾವುದೋ ಒಂದು ಅಲ್ಪ ವಿಷಯಕ್ಕೆ ಪೀಡಿಸಬಾರದು. ಇದು ಆಂಡಾಳ್ ಗೋದೆ ನಮಗೆ ಕೊಡತಕ್ಕಂತಹ ಸಂದೇಶ. ಕೃಷ್ಣ ನನಗೆ ನೆನ್ನೆ ಹೇಳಿದ್ದಾನೆ, ಕೃಷ್ಣನಿಗೆ ನಾವು ಬಹಳ ಬೇಕಾದವರು, ಅವನ ಅಂತರಂಗವನ್ನು ನಾವು ಅರಿತವರು ಅಂತ ಹೇಳಿ ಕೇವಲ ವೈಯಕ್ತಿಕವಾಗಿರತಕ್ಕಂತಹ ತನ್ನದೇ ಆದ ಅಲ್ಪಪ್ರಜ್ಞೆಯಿಂದ ಅವನನ್ನು ಪೀಡಿಸಬಾರದು. ಆದ್ದರಿಂದ ಕೃಷ್ಣ, ಸಿಂಹವು ಹೇಗೆ ನಿನ್ನನ್ನು ಸಿಂಹವನ್ನಾಗಿ ನಾನು ಉಳಿಸಬೇಕು, ನಿನ್ನ ಜಗನ್ನಿಯಾಮತ್ವಕ್ಕೆ, ನಿನ್ನ ಧರ್ಮ ಪರಿಪಾಲನೆಗೆ, ನಿನ್ನ ದಯೆಯ ಪರಿಪಾಲನೆ ಏನಿರುತ್ತೆ, ನಿನ್ನ ಸದ್ಗುಣಗಳ ಪರಿಪಾಲನೆ ಏನಿರುತ್ತೆ, ಅವೆಲ್ಲವೂ ಸಹ ನನ್ನಿಂದ ನಾನು ಏನೋ ಕೇಳಿಕೊಳ್ಳೋದ್ರಿಂದ ಅಂತರಂಗದಲ್ಲಿ ನಿನ್ನನ್ನು ಕಷ್ಟಕ್ಕೆ ಈಡು ಮಾಡಿ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸಿ ನಾನು ನಿನಗೆ ತೊಂದರೆ ಕೊಡಬಾರದು. ಇದು ಭಕ್ತನ ಲಕ್ಷಣ. ಅದಕ್ಕೆ ಸಾಮಾನ್ಯವಾಗಿ ಗೀತೆಯಲ್ಲಿ ಎಲ್ಲೆಲ್ಲಿ ಭಕ್ತನ ಲಕ್ಷಣಗಳು ಬರುತ್ತೋ ಅಲ್ಲೆಲ್ಲ ಸರ್ವ ಜೀವಾನುಕಂಪ, ಎಲ್ಲ ಜೀವಗಳ ಅನುಕಂಪ. ಇಡೀ ಭಕ್ತಿಯೋಗ ಅನ್ನುವ 12ನೇ ಅಧ್ಯಾಯದಲ್ಲಿ ಆ ಭಕ್ತನ ಲಕ್ಷಣ ಏನು ಅಂತ ಹೇಳಿದರೆ, ಎಲ್ಲರಿಗೂ ಹಿತವನ್ನು ಕೋರುವವನು, ವಿಶ್ವವನ್ನೇ ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ವಿಶ್ವದ ಒಳಿತು ಅನ್ನೋದೇನಿರುತ್ತೆ ಆ ಒಳಿತಿನಿಂದ ನನ್ನ ಒಳಿತು ಆಗಬೇಕು ಅನ್ನೋನು, ಇವನು ನಿಜವಾದ ಭಕ್ತ. ಭಕ್ತನಾಗುವುದು ಅಷ್ಟು ಸುಲಭ ಅಲ್ಲ. ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ಬರುತ್ತೆ. ಅದ್ವೇಷ್ಟ ಸರ್ವಭೂತಾನಾಂ, ಯಾವುದೇ ಜಗತ್ತಿನಲ್ಲಿರತಕ್ಕಂತಹ ಒಂದು ಜೀವಿ, ಒಂದು ವಸ್ತು, ಅದರ ಬಗ್ಗೆ ಇವನಿಗೆ ಕಳಕಳಿ ಇರಬೇಕು. ಮೈತ್ರ ಕರುಣ ಏವಚ ನಿರ್ಮಮಃ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋಬುದ್ಧಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅವನು ಭಕ್ತ. ಆದ್ದರಿಂದ ಕೃಷ್ಣ ಏಳು, ಬಂದು ನಿನ್ನ ಸಿಂಹಾಸನದಲ್ಲಿ ಕುಳಿತು ಎಲ್ಲರ ನಡುವೆ ನಾನು ನಿನ್ನನ್ನು ಕೇಳತಕ್ಕಂತಹ, ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ, ನಾವೆಲ್ಲರೂ ನಿನ್ನ ಭಕ್ತರು, ನಾವೆಲ್ಲರೂ ನಿನ್ನ ಕೆಲಸವನ್ನು ನಡೆಸಿಕೊಡತಕ್ಕಂತಹವರು, ನಿನ್ನ ಆಜ್ಞಾ ಪರಿಪಾಲಕರಾಗಿ ನಿನ್ನ ಜಗತ್ತನ್ನು ನಡೆಸತಕ್ಕಂತಹ ನಿನ್ನ ಕಾರ್ಯದಲ್ಲಿ ನಾವು ಸಹಾಯಕರು. ನಾವು ನಿಮ್ಮನ್ನು ಏನನ್ನೋ ಕೇಳಿಕೊಂಡು ಬಂದಿದ್ದೀವಿ, ಆದರೆ ನಿನ್ನನ್ನು ಸಂದಿಗ್ಧಕ್ಕೆ ಸಿಲುಕಿಸುವುದಿಲ್ಲ. ನಿನ್ನೊಡನಿದ್ದು ನಿನ್ನ ಕೆಲಸವನ್ನು ಮಾಡಿಕೊಡಬೇಕಾದರೆ ನೀನು ಯಾವ ರೀತಿ ಎಲ್ಲರಿಗೂ ಬೇಕಾದವನಾಗಿ ಪ್ರಾಮಾಣಿಕನಾಗಿರುವೆಯೋ ಅದೇ ರೀತಿ ನಾವು ಸಹ ಎಲ್ಲರ ಒಳಿತನ್ನು ಆಶಿಸಿ ಯಾರ ಮನಸ್ಸಿಗೂ ನೋವು ಉಂಟು ಮಾಡದಂತೆ, ನಿನಗೂ ಸಹ ಯಾವುದೇ ರೀತಿಯ ಸಂಕಷ್ಟಗಳೇ ಆಗಲಿ ಸಂದಿಗ್ಧವೇ ಆಗಲಿ ಉಂಟಾಗದಂತೆ ನಿನ್ನನ್ನು ಕೇಳ್ಕೊಳ್ತಾ ಇದ್ದೀವಿ. ಪೋಂದರಳಿ ಶೀರಿಯ ಸಿಂಗಾಸನತ್ತಿರಿಂದ ಯಾಮ್ ಬಂದ ಕಾರ್ಯಂ, ನಾವು ಬಂದ ಕಾರ್ಯವನ್ನು ಆರಾಯರಂದು ಅರುಳ್, ಕೇಳಿ ಇದು ಸರಿ ಅಂತ ಅನಿಸಿದ್ರೆ ನಮಗೆ ಕೃಪೆ ಮಾಡು ದೊರೆ. ಇದು ಸಿಂಹವನ್ನು, ನರಸಿಂಹನನ್ನು, ಅದೇ ಸ್ಮೃತಿ, ಎಲ್ಲವೂ ಸಹ ಒಂದೊಂದು ಪಾಶರದಲ್ಲಿಯೂ ಸಹ ವೇದ ಸಾಹಿತ್ಯ, ಉಪನಿಷತ್ತು, ಗೀತೆ ಮತ್ತು ಯಾವ ಯಾವ ಸಾಹಿತ್ಯದಲ್ಲಿ ಆ ವೇದ ಸಂದೇಶದ ಕುರುಹುಗಳಿರುತ್ತೆ ಅದೆಲ್ಲವನ್ನು ಸಹ ನೆನೆಸಿಕೊಂಡು ಪ್ರತ್ಯಭಿಜ್ಞೆ ಅಂತ ಹೇಳಿದ್ನಲ್ಲ, ಅಭಿಜ್ಞಾ, ನೆನಪು, ನಮ್ಮ ಪರಂಪರೆಯ ನೆನಪನ್ನು ಮಾಡಿಕೊಡ್ತಾ ಅವನನ್ನು ಕೇಳತಕ್ಕಂತಹ ಪ್ರಾರ್ಥನೆ ಇದು. ಆಯಿತು, ಭಗವಂತನ ಬಳಿಗೆ ಬಂದಿವಿ, ಭಗವಂತ ಎದ್ದು ಬಂದು ಸಿಂಹಾಸನದ ಮೇಲೆ ಕೂರುವಂತಾಯಿತು. ಅವನ ವೈಭವವನ್ನು ಕಂಡು ಪ್ರತ್ಯಕ್ಷವಾಗಿ ಅವನ ಸರ್ವ ನಿಯಾಮಕತ್ವವನ್ನು, ಅವನ ತೇಜಸ್ಸನ್ನು, ಅವನ ವೀರ್ಯ, ಜ್ಞಾನಬಲೈಶ್ವರ್ಯ, ವೀರ್ಯ, ಶಕ್ತಿ, ತೇಜಸ್ಸುಗಳನ್ನು ನೋಡಿದಾಗ ಮುಂದೆ ಏನು
ಅವನನ್ನು ಕಂಡವರು, ಅವನ ಅನುಭವವನ್ನು ಪಡೆದವರು ಏನು ಮಾಡ್ತಾರೆ ಅಂದರೆ ತಮ್ಮ ವೈಯಕ್ತಿಕತೆಯನ್ನು ಸಂಪೂರ್ಣವಾಗಿ ಮರೀತಾರೆ, ಅವನಲ್ಲಿ ಒಂದಾಗ್ತಾರೆ. ಮತ್ತು ಈತನ ಕೆಲಸ ಏನು, ಅವನನ್ನು ಕಂಡ ಇವನ ಕೆಲಸ ಏನು ಅಂದರೆ ಮಂಗಳಾಶಾಸನ, ಮಂಗಳ ಹಾಡುವುದು, ಅಭಿವ್ಯಕ್ತಿ, ತನ್ನ ಸಂತೋಷದ ಅಭಿವ್ಯಕ್ತಿ. ನಿನಗೆ ಒಳ್ಳೆಯದಾಗಲಿ, ಜಗತ್ತಿಗೆ ಮಂಗಳವಾಗಲಿ, ಒಳ್ಳೆಯದಕ್ಕೆ ಒಳ್ಳೆಯದಾಗಲಿ. ಇದು ಮುಂದಿನ ಪಾಸುರ. ಅಂದರೆ ಉಲಹಮಳಂದಾಯಿ ಅಡಿ ಪೋತ್ರಿ. ತಮಿಳಿನಲ್ಲಿ ಪೋತ್ರಿ ಅಂದರೆ ಮಂಗಳ. ನಾವು ಸಾಮಾನ್ಯವಾಗಿ ನಮಃ ಅಂತ ಹೇಳ್ತೀವಿ, ಶಿವಾಯ ನಮಃ ಅಂತೀವಿ, ಕೃಷ್ಣಾಯ ನಮಃ ಅಂತೀವಿ, ಗೋವಿಂದಾಯ ನಮಃ ಅಂತೀವಿ. ಸಾಮಾನ್ಯವಾಗಿ ನಾವು ಅರ್ಚನೆ ಅಂತ ಮಾಡ್ತೀವಲ್ಲ, ಇದನ್ನು ಒಂದು ಆರಾಧನೆಯನ್ನು ಮಾಡುವಾಗ, ಭಗವಂತನನ್ನು ಪೂಜಿಸುವಾಗ ಭಗವಂತನಿಗೆ ಹಣ್ಣು, ಅರ್ಘ್ಯ, ಪಾದ್ಯ, ಧೂಪ, ದೀಪ ಎಲ್ಲವನ್ನು ಸಮರ್ಪಿಸಿ ಆತನನ್ನು ಮಂದಾಸನದಲ್ಲಿ ಕುಳಿಸಿ ಅವನಿಗೆ ನಾವು ಮಾಡ್ತಕ್ಕಂಥದ್ದು ನಮ್ಮದೇನೂ ಇಲ್ಲ, ಎಲ್ಲ ನಿನ್ನದು, ನಿನಗೆ ಸಮರ್ಪಿಸ್ತೀನಿ ಅಂತ ಹೇಳಿ ಒಂದು ಅರ್ಪಣೆಯ ಮನೋಭಾವ ನಮಃ. ಮಹ ಅಂದರೆ ನನ್ನದು. ಮ ಅನ್ನೋದು ಈ ಕವರ್ಗ, ಚವರ್ಗ, ಈ 5 ವರ್ಗಗಳಿರುತ್ತಲ್ಲ, ಕವರ್ಗ, ಚವರ್ಗ, ತವರ್ಗ, ಪವರ್ಗ, 5 ವರ್ಗಗಳಿವೆ. ಅದರಲ್ಲಿ 5ನೆಯದು ಮಕಾರ, 25ನೆಯ ಅಕ್ಷರ. 25ನೆಯ ಅಕ್ಷರ ಅನ್ನೋದು 25ನೆಯ ತತ್ವವನ್ನು ಪ್ರತಿಬಿಂಬಿಸುತ್ತೆ. 24 ತತ್ವಗಳು ಪ್ರಕೃತಿ ತತ್ವ, 25ನೆಯದು ಪುರುಷ ತತ್ವ. ಇದು ಆತ್ಮತತ್ವ. ಆತ್ಮ ಅನ್ನೋದು ಜೀವ, ನಾನು ಅನ್ನೋದು. ಅಹಂಕಾರಕ್ಕೂ ಅಡಿಪಾಯದಲ್ಲಿ ಇರತಕ್ಕಂತಹ, ಆಶ್ರಯವಾಗಿರತಕ್ಕಂತಹ, ತಳದಲ್ಲಿ ಇರತಕ್ಕಂತಹ ಒಂದು ತತ್ವ ಅಹಂ ತತ್ವ, ಅಂತಃಕರಣ ತತ್ವ, ಜೀವತತ್ವ. ಈ ಜೀವಕ್ಕೆ ಅಲ್ಲ, ನ ಮಹ, ನಮ್ಮದಲ್ಲ, ನಮ್ಮದೇನೂ ಇಲ್ಲ. ಕನ್ನಡದಲ್ಲಿ ಚತುರ್ಥಿ ವಿಭಕ್ತಿ ಅಂತ ಇದೆ, ಸಂಸ್ಕೃತದಲ್ಲೂ ಚತುರ್ಥಿ ವಿಭಕ್ತಿ ಅಂತ ಇದೆ. ಇವಾಗೆಲ್ಲ ಹೋಗ್ತಾ ಇದೆ. ಚತುರ್ಥಿ ವಿಭಕ್ತಿ ಅಂದರೆ ಬೇರೆ ಅರ್ಥ. ಅವನಿಗೋಸ್ಕರ, ಈ ಓಸ್ಕರ ಅನ್ನೋ ಶಬ್ದ ಇವಾಗ ಹೋಗ್ತಾ ಇದೆ, ಕನ್ನಡದಲ್ಲಿ ಇಲ್ಲ ಅದು. ಇವಾಗ ನಾವೆಲ್ಲ ಬಾಲಕರಾಗಿದ್ದಾಗ ಅವನಿಗೋಸ್ಕರ, ಓಸ್ಕರ ಅಂತ ಇವಾಗ ಕನ್ನಡದಲ್ಲಿ ಹೇಳೋದೂ ಇಲ್ಲ. ಆ ಸಾಹಿತ್ಯದಲ್ಲೇ ಇವಾಗೆಲ್ಲ ನಶಿಸಿ ಹೋಗ್ತಾ ಇದೆ. ಓಸ್ಕರ ಅಂದರೆ ಏನಪ್ಪ ಅಂದರೆ ಅವನಿಗಾಗಿಯೇ, ಅವನಿಗೇ ಮುಡುಪಾಗಿರ್ತಕ್ಕಂಥದ್ದು. ಇದು ಆಯ ಅನ್ನೋದು ಚತುರ್ಥಿ ವಿಭಕ್ತಿ. ಶಿವಾಯ ನಮಃ, ಗೋವಿಂದಾಯ ನಮಃ, ಕೃಷ್ಣಾಯ ನಮಃ. ನಮಃ ನಮಗಲ್ಲ, ನಾವು ಹೇಳೋದೇ ಇದು. ನಮಸ್ಕಾರ ಅನ್ನುವಾಗ ನಮಃ 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 ಅಂದರೆ ನಮ್ಮದೇನೂ ಇಲ್ಲ. ಯಾಕೆಂದರೆ ಬರ್ತೀವಿ ಹೋಗ್ತೀವಿ. ನನಗೆ ಸ್ಮೃತಿ ಇದೆ, ಏನು, ಯಾವುದೋ ಒಂದು ಕ್ಷಣದಲ್ಲಿ ನಾನು ಬಂದೆ ಇಲ್ಲಿಗೆ. ಮತ್ತೆ ನಿತ್ಯ ನೋಡ್ತಾ ಇರ್ತೇನೆ, ಇವತ್ತು ಇವರು ತೀರು ಹೋದರು, ಅವತ್ತು ಅವರು ತೀರು ಹೋದರು, ಎಲ್ಲರೂ ಒಬ್ಬೊಬ್ಬರಾಗಿ ತೀರು ಹೋಗೋದು, ಇಷ್ಟೇನೇನೆ. ನಮಗೆ ಯಾವುದೂ ಇಲ್ಲ. ನೆನ್ನೆ ನಾವು ನೋಡಿದ್ವಿ ಅದನ್ನೇ, ಆ ಅಭಿಮಾನ ಭಂಗಮ. ಎಷ್ಟೋ ಅರಸರಿದ್ದರು, ಎಷ್ಟೋ ಜನ ಹೋದರು. ಇದು ನಮ್ಮ ಸ್ಮೃತಿಯಲ್ಲಿ ಉಳಿಬೇಕು, ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ಇಹ ಅನ್ನೋದು ಪರಕ್ಕೋಸ್ಕರ ಅನ್ನುವ ಒಂದು ಸ್ಮೃತಿ ನಮ್ಮಲ್ಲಿ ಉಳಿಬೇಕು. ಇಂದಿನ ಒಂದು ಸೊಗಸು, ಇಂದಿನ ಒಂದು ಸುಖ, ಈಗಿನ ಒಂದು ಅನುಕೂಲಗಳನ್ನೇ ನಾವು ಚಿಂತಿಸಿ ನಮ್ಮ ಮುಂದಿನ ನಿಶ್ರೇಯಸವನ್ನು ಹಾಳು ಮಾಡಿಕೊಳ್ಬಾರ್ದು. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾವಾಗಲೂ ಈ ಸ್ಮೃತಿ ಸ್ಮೃತಿ ಸ್ಮಾರ್ಥ, ಸ್ಮೃತಿಯನ್ನು ಅನುಸರಿಸಿ ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಮೊದಲು ಎಲ್ಲಿದ್ದೆ ಚಿಂತನೆ ಮಾಡಬೇಕು. ಈ ಸ್ಮಾರ್ಥ ಚಿಂತನೆ ಏನಿದೆ, ಶ್ರುತಿ ಸ್ಮೃತಿಗಳ ಮೇಳನ ಏನಿದೆ, ನಮ್ಮ ಪರಂಪರೆ ಏನಿದೆ, ಅದನ್ನು ಮರಿಬಾರ್ದು. ಅದನ್ನು ಮರೆತವರಿಗೆ ಎಲ್ಲ ಒಂದೇ. ಅವರಿಗೆ ಯಾವ ವಿಧವಾದ ತಳಮಳ ಇರೋದಿಲ್ಲ. ಆದರೆ ಇಲ್ಲಿ ಅன்று ಉಲಹ ಮಳಂದಾಯ್, ಭಗವಂತ
ನೀನು ಯಾರು, ನಿನ್ನ ಸ್ವರೂಪ ನನಗೆ ಗೊತ್ತು. ವೇದದಲ್ಲಿ ಹೇಳಿರತಕ್ಕಂತಹ ಭಗವತ್ ಸ್ವರೂಪ ಏನಿದೆ, ಜಗತ್ತನ್ನು ಅಳೆದವನು ನೀನು. ಇದನ್ನು ಮೊದಲು ಹೇಳಿದ್ರು, ಮಧ್ಯದಲ್ಲೂ ಹೇಳಿದೆ, ಕಡೆಯಲ್ಲೂ. ಇದೆಲ್ಲ ಕಡೆಯ ಭಾಗದಲ್ಲಿ. ಸಾಮಾನ್ಯವಾಗಿ ಯಾವುದೇ ಒಂದು ಉತ್ತಮ ಸಾಹಿತ್ಯ ಅಂದರೆ ಉಪಕ್ರಮ ಅಂತ ಒಂದಿರುತ್ತೆ, ಆ ಗ್ರಂಥದ ಮಧ್ಯಭಾಗ ಒಂದಿರುತ್ತೆ, ಅದಕ್ಕೆ ಉಪಸಂಹಾರ ಅಂತ ಒಂದಿರುತ್ತೆ. ಉಪಕ್ರಮದಲ್ಲಿಯೂ ಗ್ರಂಥ ಮಧ್ಯದಲ್ಲಿಯೂ ಮತ್ತು ಉಪಸಂಹಾರದಲ್ಲಿಯೂ ಒಂದೊಂದೇ ಮಾತುಗಳು ಅದನ್ನೇ ಹೇಳ್ತಾರೆ, ಒಂದು ಐಕ್ಯತೆ ಇರುತ್ತೆ. ಅದೇ ರೀತಿ ಇದರಲ್ಲಿಯೂ ಸಹ ಅಂದರೆ ಊಡರ ತೋಂಗಿ ಉಲಹಳಂದ ಉತ್ತಮನ್ ಅಂತ ಹೇಳಿದ್ದನ್ನು ಇಲ್ಲಿ ಅಂದ್ರೆ ಉಲಹಮಳಂದಾಯ್, ಅಂದು ನೀನು ಈ ಜಗತ್ತನ್ನು ಅಳೆದವನು ನೀನು. ಅಳೆಯೋದು ಅಂದರೆ, ಅಳೆದು ನೋಡೋದು ಅಂದರೆ ಜಗತ್ತನ್ನು ಅರಿಯುವುದು. ಅಳೆದು ನೋಡೋದು ಅಂದರೆ ಇದಕ್ಕೆ ಮೀಮಾಂಸಾ ಅಂತ ಹೇಳ್ತಾರೆ. ಮಾತು ಮಿಚ್ಛಾ ಮೀಮಾಂಸ. ಮಾನಂ ಅಂದರೆ ಅಳತೆ ನೋಡೋದು. ಏನು ವ್ಯವಸ್ಥೆ, ಏನು ಇದರ ಅರ್ಥ, ಏನು ಇದರ ಉದ್ದೇಶ, ಏನು ತಿಳ್ಕೊಳ್ತಕ್ಕಂಥದ್ದು ಶಾಸ್ತ್ರ. ಈ ಶಾಸ್ತ್ರವನ್ನು ನಿರ್ಮಿಸಿ ಕೊಟ್ಟವನೇ ನೀನು, ಈ ಜಗನ್ನಿಯಾಮಕನೇ ನೀನು. ಯಾವ ರೀತಿ ತಾನೇ ತಾನಾಗಿ ಮಲಗಿದ್ದ ಒಂದು ಸಿಂಹ ಎಚ್ಚೆತ್ತು ಹೊರಬಂದು ಜಗತ್ತನ್ನು ನೋಡಿ ತಾನು ಎಲ್ಲೋ ಮುದುರಿಕೊಂಡು ಇದ್ದದ್ದು ಮೇಲಕ್ಕೆ ಎದ್ದು ತನ್ನನ್ನು ನೀಳವಾಗಿಸಿಕೊಂಡು ಹೊರಗೆ ಹೊರಟು ಬರುತ್ತದೆಯೋ, ಅದೇ ರೀತಿ ಯಾವುದೋ ಯೋಗ ನಿದ್ರೆಯಲ್ಲಿದ್ದ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿ ಈ ಜಗದ್ ರಕ್ಷಕನಾಗಿ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ತಾನೇ ಅಂತರ್ಯಾಮಿಯಾಗಿದ್ದು ಜಗತ್ತನ್ನು ನಡೆಸಿ ಮತ್ತೆ ಈ ಜಗತ್ತೆಲ್ಲವೂ ಸಹ ಇದೆಲ್ಲ ನಿತ್ಯ ನಾವು ನೋಡ್ತಾ ಇರ್ತಕ್ಕಂತಹ ನಮ್ಮ ಜೀವನದಲ್ಲಿ ಆ ಪರಮಾತ್ಮ ಆಟ ಆಡ್ತಾ ಇರ್ತಕ್ಕಂಥ, ಬೆಳಿಗ್ಗೆ ಆದರೆ ಜಗತ್ತೆಲ್ಲ ಬರುತ್ತೆ, ಆಮೇಲೆ ನಾವೆಲ್ಲೋ ಹೋಗ್ತೀವಿ, ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡುವಾಗ ಏನೂ ಇಲ್ಲ, ಬೆಳಗ್ಗೆ ಹೇಳ್ತೀವಿ, ತಿರ್ಗಾ ಎಲ್ಲ ನೆನ್ನೆದೆಲ್ಲ ಬರುತ್ತೆ, ಅಲ್ಲಿ ತನಕ ಎಲ್ಲಿ ಹೋಗಿದ್ವಿ, ಎಲ್ಲಿದ್ವಿ, ಯೋಗ ನಿದ್ರೆ. ಭಗವಂತನೊಡನೆ ಒಂದಾಗಿ ಎಲ್ಲರೂ ಸಹ ಅವನಲ್ಲಿ ಐಕ್ಯರಾಗಿರ್ತಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ಈ ರಾತ್ರಿ ಮತ್ತು ಹಗಲು ಅನ್ನೋದರ ಚಿಂತನೆ, ಈ ಸ್ಮೃತಿ ಇರಬೇಕು. ಭಗವಂತ ಇದರಲ್ಲಿ ಒಂದೊಂದು ಸಾಲನ್ನು ನಾನು ಹೇಳಕ್ಕೆ ಹೋಗಲ್ಲ. ಇದರಲ್ಲಿ ಕೃಷ್ಣನಾಗಿ, ರಾಮನಾಗಿ, ಮತ್ತೆ ಬೇರೆ ಬೇರೆ ಏನೇನೋ ಅಂಶಾವತಾರಗಳಿದೆ, ಬೇರೆ ಬೇರೆ ಯಾವ ಯಾವ ದೈವಗಳಿದೆ, ಆ ದೈವವಾಗಿ, ಆ ರಕ್ಷಕನಾಗಿ ಜಗತ್ತಿನಲ್ಲಿ ಎಂತೆಂತಹ ಸಮಯದಲ್ಲಿ ಎಂತೆಂತಹ ಮಹತ್ ಕಾರ್ಯಗಳನ್ನು ನೀನು ಸಾಧಿಸಿ ಈ ಜಗತ್ತನ್ನು ನಿಲ್ಲಿಸಿದೀಯಾ ಅನ್ನೋದು ನನಗೆ ಗೊತ್ತಿದೆ. ಆ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ನಿನ್ನೊಡನೆ ನಾನಿದ್ದು ನಿನ್ನ ಅಪಾರವಾಗಿರತಕ್ಕಂತಹ ಕೈಂಕರ್ಯ ಏನಿದೆ, ಧರ್ಮ ಪ್ರತಿಷ್ಠಾಪನೆಯ ಕಾರ್ಯ ಏನಿದೆ, ಮಹದ್ ಉದ್ದೇಶ ಏನಿದೆ, ಒಳ್ಳೆಯದನ್ನು ಪರಿಪಾಲಿಸತಕ್ಕಂತಹ ಸತ್ಕಾರ್ಯ ಏನಿದೆ, ಆ ಸತ್ಕಾರ್ಯದಲ್ಲಿ ನಾನು ಸಹ ನಿನಗೆ ಬೆಂಬಲವಾಗಿರಬೇಕು, ನಿನ್ನೊಡನೆ ನಾನು ಇರಬೇಕು, ನಿನ್ನ ಕೆಲಸಗಳನ್ನು ನಾನು ಮಾಡಿಕೊಡಬೇಕು, ನಿನ್ನ ಆ ಜಗದ್ರಕ್ಷಣ ಕಾರ್ಯಕ್ಕೆ ಮಂಗಳವಾಗಲಿ ಅಂತ ಹೇಳಿ ಮಂಗಳವನ್ನು ಕೋರಿ, ಕಡೆಯ ಮಾತೇನು ಅದರಲ್ಲಿ, ನಿನ್ನ ಕೈಯಲ್ಲಿ ವೇಲ್ ಪೋತ್ತಿ ಅಂತಾಳೆ. ನಿನ್ನ ಕೈಯಲ್ಲಿರತಕ್ಕಂತಹ ಒಂದು ವೇಲ್ ಅಂದರೆ ವೇಲಾಯುಧ ಅಂತ ಹೇಳ್ತೀವಲ್ಲ, ಒಂದು ಆಯುಧ. ಇದೇನು ಕೃಷ್ಣನ ಕೈಯಲ್ಲಿ ವೇಲ್ ಅಂದರೆ ಏನು ಅಂದರೆ, ಈ ನಾವು ಕೃಷ್ಣ ಅಂತ ಏನು ಹೇಳ್ತೀವಿ, ಇದು ಒಬ್ಬ ಪರಮೇಶ್ವರ ಅಂತ ಏನು ಹೇಳ್ತೀವಿ, ಸರ್ವ ಜಗನ್ನಿಯಾಮಕ, ಒಬ್ಬ ಚೈತನ್ಯ, ಒಂದು ಚೈತನ್ಯ ಅಂತ ಏನು ಹೇಳ್ತೀವಿ, ಒಂದು ಪರಬ್ರಹ್ಮ ವಸ್ತು ಅಂತ ಏನು ಹೇಳ್ತೀವಿ, ಆ ವಸ್ತುವಿನ ಕೈಯಲ್ಲಿ ಇರತಕ್ಕಂತಹ ಒಂದು ಶಕ್ತಿ, ಅವನ ಶಕ್ತಿ. ಸಾಮಾನ್ಯವಾಗಿ ಇದಕ್ಕೆ ಶಕ್ತಿಯಾಯುಧ ಅಂತಾನೆ ಹೇಳ್ತಾರೆ. ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಬ್ರಹ್ಮವಸ್ತು, ಆ ಬ್ರಹ್ಮವಸ್ತುವಿಗೆ ತಕ್ಕ ಒಂದು ಶಕ್ತಿ, ಒಂದು ರೂಪ. ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪದಲ್ಲಿ ಆ ಪರಮಾತ್ಮ ಶಕ್ತಿ ನಮ್ಮನ್ನು ಕಾಪಾಡಿದೆ. ಒಂದು ಚಾಮುಂಡೇಶ್ವರಿ ಅಂತ ಹೇಳಿದರೆ ಆಕೆಯ ಕೈಯಲ್ಲಿರ್ತಕ್ಕಂತಹ ತ್ರಿಶೂಲ, ಮಾರ್ಕಂಡೇಯ ಉಪನಿಷತ್ತಿನಲ್ಲಿ ಬರುತ್ತೆ. ಇದು ಒಂದೇ ಚೈತನ್ಯ ಇರೋದು.
ಆ ಚೈತನ್ಯ ಶಕ್ತಿಯೇ ಇದನ್ನೆಲ್ಲ ಮಾಡ್ತಾ ಇರೋದು. ಕ್ಷೀರ ಸಾಗರ ಮಥನವಾದಾಗ ಶಿವ ನೀಲಕಂಠನಾದಾಗ ಆ ಒಂದು ಅತ್ಯದ್ಭುತವಾಗಿ ಮೇಲೆ ಎದ್ದ ಆ ವಿಷವನ್ನು ಆತ ನುಂಗಿದಾಗ ಯಾವ ಶಕ್ತಿ? ಅದೇ ಶಕ್ತಿ. ನಿನ್ನ ಕೈಯಲ್ಲಿ ವೇಲ್ ಭೋತ್ತಿ, ವಿಷ್ಣು ಸಹಸ್ರನಾಮದಲ್ಲಿ ಕಡೆಯಲ್ಲಿ ಸರ್ವಪ್ರಹರಣ ಆಯುಧ ಅಂತ ಬರುತ್ತೆ. ಸರ್ವ ಪ್ರಹರಣ ಆಯುಧ. ಪ್ರಹರಣ ಅಂದರೆ ಯಾವುದೋ ಒಂದು ಅಸ್ತ್ರ, ಕೈಯಲ್ಲಿ ತೆಗೆದುಕೊಂಡು ಹಾಕ್ತಕ್ಕಂಥ ಒಂದು ಆಯುಧ. ಅವೆಲ್ಲವೂ ಸಹ ಯಾವುದೇ ಪ್ರಹರಣವಿರಲಿ, ಅದರ ಆಯುಧದ ಶಕ್ತಿಯ ಚೈತನ್ಯ ಎಲ್ಲಿದೆ ಅಂದರೆ ಒಂದೇ, ಸರ್ವರಕ್ಷಕನಲ್ಲಿಯೇ ಎಲ್ಲವೂ ಸಹ ಮೇಳೈಸಿರೋದು. ಆ ಒಂದು ಯಾವ ಯಾವ ದೈವಗಳ ರೂಪದಲ್ಲಿ ಏನೇನು ಶಕ್ತಿಯಿಂದ ಯಾರನ್ನು ಯಾವ ರೀತಿ ಸಲಹತಾ ಇದೆಯಾ, ಆ ಒಂದು ನಿನ್ನ ಸಲಹತಕ್ಕಂತಹ ಕಾರ್ಯ ಇದೆಯಲ್ಲ, ಆ ಆಯುಧ ಇದೆಯಲ್ಲ, ಆ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಮಂಗಳವಾಗಲಿ ಅಂತ ಹೇಳಿ, ಇದು ಸಾಮಾನ್ಯವಾಗಿ ಸತ್ಪುರುಷರು ಸತ್ಪ್ರಜೆಗಳು ಸದಾಶಯದಿಂದ ಭಗವಂತನ ಬಳಿ ಸಾರಿದಾಗ ಅವರ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಉಂಟಾಗತಕ್ಕಂತಹ ಒಂದು ಭಾವ, ಒಂದು ಭಾವನೆ, ಆ ಭಾವನೆಯ ಪ್ರಕರ್ಷ, ಭಾವೋತ್ಕರ್ಷ ತಾನೇ ತಾನಾಗಿ ಹಾಡಾಗಿ ಬರುತ್ತೆ. ಈ 30 ಪಾಶುರಗಳು ಸಹ ಈ ರೀತಿ ಭಾವೋತ್ಕರ್ಷದಿಂದ ಉಂಟಾಗಿರತಕ್ಕಂತಹ ಶಬ್ದಗಳು. ಸಾಮಾನ್ಯವಾಗಿ ಹಾಡು ಅಂದ್ರೇ ಹಾಗೆ. ಒಂದು ಯಾವುದೋ ಸನ್ಮಾರ್ಗದಲ್ಲಿ ಹೋಗುತ್ತಾ ಎಲ್ಲರನ್ನೂ ಕೂಡಿಸಿಕೊಂಡು ಎಲ್ಲರಿಗೂ ಬೇಕಾದವರಾಗಿ ಜಗತ್ತಿಗೆ ಒಳಿತನ್ನು ಕೋರುವವರು ಹೊಂದಿಸಿಕೊಂಡು ಹೋಗೋದು, ಕೂಡಿಸಿಕೊಂಡು ಹೋಗೋದು, ಇದೇ ತಾನೇ ಯೋಗ. ಆ ಯೋಗ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಂಥವರು ಯುಕ್ತರು ಅಂತ ಹೇಳ್ತಾರೆ. ಗೀತೆಯಲ್ಲಿ ಹೇಳೋದು ನಾಸ್ತಿ ಬುದ್ಧಿರಯುಕ್ತಸ್ಯ, ಅಯುಕ್ತನಾದವನಿಗೆ ಬುದ್ಧಿ ಇರೋದಿಲ್ಲ. ಬುದ್ಧಿ ಅಂದರೆ ನಿರ್ಣಯಾತ್ಮಕವಾಗಿರತಕ್ಕಂತಹ ಬುದ್ಧಿ, ಒಂದು ಗುರಿ, ಒಂದು ಗೊತ್ತು ಗುರಿ ಇರತಕ್ಕಂಥವನಿಗೆ ಅವನ ಬುದ್ಧಿ ಸ್ಥಿಮಿತದಲ್ಲಿದೆ, ಅವನಿಗೆ ಬುದ್ಧಿ ಇದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ನಮಗೆ ದೊಡ್ಡವರು ಹೇಳ್ತಾ ಇದ್ದೇನೋ, ಭಗವಂತ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊ ಅಂತ ಇದ್ರು. ಬುದ್ಧಿ ಅನ್ನೋದೇನು ನಿರ್ಣಯ, ಹೀಗಿರಬೇಕು ಹೀಗಿರಬಾರ್ದು, ಒಂದು ವಿವೇಕ. ನಾಸ್ತಿ ಬುದ್ಧಿ ಅಯುಕ್ತಸ್ಯ, ಅಯುಕ್ತನಾದವನಿಗೆ ಎಲ್ಲೋ ತಂದಾಯಿತು ತಾನಾಯಿತು ಅಂತ ಇರೋವನಿಗೆ ನಾಸ್ತಿ ಬುದ್ಧಿ ಏರ್ಪಡೋದಿಲ್ಲ. ನಚ ಅಯುಕ್ತಸ್ಯ ಭಾವನಾ, ಅವನಿಗೆ ಭಾವನೆನೂ ಬರೋದಿಲ್ಲ. ನಚ ಅಭಾವಯತಃ ಶಾಂತಿ, ಭಾವನೆಗಳೇ ಇಲ್ಲದೆ ಇರೋವನಿಗೆ ಶಾಂತಿ ಎಲ್ಲಿರುತ್ತೆ? ತಳಮಳ ಇರುತ್ತೆ. ಅಶಾಂತಸ್ಯ ಕುತಃ ಸುಖಂ, ಅಶಾಂತನಿಗೆ ಸೌಖ್ಯವೆಲ್ಲಿಯದು? ಅಲ್ಲಿಗೆ ಒಂದು ಶಾಂತಿ ಸಮಾಧಾನ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಹೊಂದಿಸಿಕೊಂಡು ಹೋಗೋದನ್ನು ನಾವು ಅರಿತುಕೊಳ್ಳಬೇಕು. ಎಲ್ಲಿಯವರೆಗೆ ನಾವು ಹೊಂದಿಸಿಕೊಳ್ಳೋದಿಲ್ಲ, ನನ್ನದೇ ನಾನೇ ಅಂತ ಹೇಳಿ ಬೇರೆ ಎಲ್ಲದರಲ್ಲಿಯೂ ತಪ್ಪನ್ನು ಕಂಡುಹಿಡಿದು ನಾನು ಮಾತ್ರ ಸಮರ್ಪಕವಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಯೋಗ ಏರ್ಪಡುವುದಿಲ್ಲ. ಅವನು ಅಯುಕ್ತನಾಗ್ತಾನೆ, ಅವನಿಗೆ ಬುದ್ಧಿ ಇರುವುದಿಲ್ಲ, ಭಾವನೆಯೂ ಇರುವುದಿಲ್ಲ. ಆದರೆ ಯಾವಾಗ ಬುದ್ಧಿ ಇದ್ದು ಭಾವನೆ ಇದ್ದು ಆ ಭಾವನಾ ಪ್ರಕರ್ಷ ಯಾವಾಗ ತುಂಬಿ ತುಳುಕುತ್ತೆ ಹೃದಯದಲ್ಲಿ, ಆವಾಗ ಹಾಡು ಹೊರಬರುತ್ತೆ. ಆವಾಗ ಮಂಗಳ ಹಾಡ್ತೀವಿ, ಅದು ಪ್ರಾರ್ಥನೆ ಆಗುತ್ತೆ, ಅದು ಸ್ತುತಿಯಾಗುತ್ತೆ, ಅದು ಸ್ತೋತ್ರವಾಗುತ್ತೆ. ಸುಮ್ಮನೆ ಸ್ತುತಿಸೋದು ಅಂದ್ರೇನು, ಸ್ತೋತ್ರ ಹೇಳೋದು ಅಂತ ಹೇಳಿದ್ರೇನು? ಸುಮ್ಮನೆ ಸ್ತುತಿ ಅಥವಾ ಹಾಡೋದು ಅಂದ್ರೇನು? ಸುಮ್ಮನೆ ಹಾಡಲ್ಲ. ಅದು ಭಾವಪೂರ್ಣವಾದ ಹಾಡು ಮಾತ್ರ. ಅನುಭವವಿದ್ದಾಗ ಮಾತ್ರ ಹಾಡು ಹೊರಹೊಮ್ಮತಿಯ ವಿನಃ ಇಲ್ಲದೆ ಹೋದರೆ ಕೇವಲ ಶಬ್ದ ಆಗುತ್ತೆ ಅಷ್ಟೆ. ಆ ಅನುಭವ ಅನ್ನೋದು, ಆ ಭಾವನೆ ಅನ್ನೋದು ಅನುಭವ ವೇದ್ಯ ಅಂತ ಹೇಳಿ, ಅದು ಒಂದು ಸ್ಪಂದನ. ಅದು ಹಾಡುವವರ ಭಾವ ಏನಿರುತ್ತೆ, ಆ ಹಾಡುವವರ ಭಾವ ಆ ಶಬ್ದಗಳಿಂದ ಅಭಿವ್ಯಕ್ತವಾಗಿ ಆ ಭಾವನೆಗೆ ಸ್ಪಂದಿಸತಕ್ಕಂತಹ ರಸಿಕರು ಯಾರಿರ್ತಾರೆ ಅವರಿಗೆ ಅದೇ ಭಾವ ಉತ್ಪತ್ತಿಯಾಗಿ ಆ ಹಾಡು ಅನ್ನೋದು ನಮ್ಮನ್ನು ಒಂದು ಮಾಡುತ್ತೆ. ಇದು ನೀರಾಟಂ, ಇದು ಎಲ್ಲ ಒಂದಾಗೋದು, ಇದು ರಸ. ಈ ರಸಾಭಿವ್ಯಕ್ತಿಯಲ್ಲಿ
ರಸಿಕರು ಒಂದೆಡೆ ಸೇರಿ ಭಗವಂತನ ಗುಣಗಾನವನ್ನು ಮಾಡಿ ತಮ್ಮ ಮೈಯನ್ನು ಮರೆಯುವುದು. ಈ ಒಂದು ರಸದ ಔತಣಕ್ಕಾಗಿ, ರಸದ ಊಟಕ್ಕಾಗಿ, ರಸ ಅನುಭವಕ್ಕಾಗಿ, ಈ ಒಂದು ನೀರಾಟಕ್ಕಾಗಿ, ಈ ಒಂದು ಸ್ನಾನಕ್ಕಾಗಿ, ತೇಜೋಜಲೌಘಂ, ಈ ತೇಜಸ್ಸಿನ ಜಲದಲ್ಲಿ ಮೀಯುವುದಕ್ಕಾಗಿ ನಾವು ನಿನ್ನ ಹತ್ತಿರ ಬಂದಿದ್ದೀವಿ. ಅವನ ಒಂದು ಜ್ವಾಲೆ, ಅವನ ಒಂದು ದೀಪ, ಆ ದೀಪದ ಒಂದು ಬೆಳಕು, ದೀಪದಿಂದ ದೀಪ. ಹೆಣ್ಣು ಮಕ್ಕಳು ಹಣತೆಯಂತೆ ಅಂತಾರೆ. ಹೆಣ್ಣಿನಿಂದಲೇ ಜೀವದ ಉಗಮ. ಜಗತ್ತು ನಡೀತಾ ಇರೋದ್ರೇ ಒಂದು ದೀಪ ಇನ್ನೊಂದು ದೀಪವನ್ನು ಹಚ್ಚಿ, ಆ ಬೆಳಕು, ಆ ಪರಿಪೂರ್ಣಾನುಭವ ಅಂತೀವಿ. ಇದೆಲ್ಲ ಸಾಂಕೇತಿಕವಾದ ಶಬ್ದಗಳು. ಆ ಒಂದು ಯಾವುದನ್ನು ನಾವು ಶುಡರ್ ಅಂತ ಹೇಳಿದ್ವಿ, ಒಂದು ಜ್ಯೋತಿ ಅಂತ ಹೇಳಿದ್ವಿ, ಪರಂ ಜ್ಯೋತಿ ಅಂತ ಹೇಳಿದ್ವಿ. ಆ ಜ್ಯೋತಿಯನ್ನು ಹರಡೋದು ಒಂದು ಹಣತೆ, ದೀಪದಿಂದ ದೀಪ. ಇದನ್ನೇ ಸ್ತ್ರೀ ಅಂತ ಹೇಳೋದು, ಇದೇ ಗೋಪಿಕೆಯರು ಅಂತ ಹೇಳೋದು. ಆ ಗೋಪಿಕೆಯರ ಯಾವುದೋ ದ್ವಾಪರ ಯುಗದ ಕಥೆಯನ್ನು ಆಧರಿಸಿ ಇಂದು 7ನೇ ಶತಮಾನದಲ್ಲಿ ಶ್ರೀವಿಲ್ಲಿಪುತ್ತೂರಿನಲ್ಲಿ ಆ ವಟಪತ್ರಶಾಹಿಯ ದೇವಸ್ಥಾನದಲ್ಲಿ ವಿಷ್ಣು ಚಿತ್ತರ ಮಗಳಾಗಿ ಆಂಡಾಳ್ ಮತ್ತೊಮ್ಮೆ ಆ ಕನ್ಯಕಾ ಪರಮೇಶ್ವರಿಯ ವ್ರತವನ್ನು, ಕಾತ್ಯಾಯನಿ ವ್ರತವನ್ನು ಇಲ್ಲಿ ನಮ್ಮ ಎದುರಿಗೆ ಆಡಿಸಿ, ಅದೇ ಸ್ಮೃತಿಯಲ್ಲಿರತಕ್ಕಂತಹ ನಮ್ಮ ಭಗವಂತನ ಗುಣಗಾನದ ಒಂದು ರೀತಿ ಏನಿದೆ, ಪರಿ ಏನಿದೆ, ಅದನ್ನು ಇಂದಿಗೂ ಒಬ್ಬೊಬ್ಬರ ಮನೆಯಲ್ಲಿಯೂ ಸಹ ಅದು ಆ ಹಾಡು, ಆ ಬೆಳಕು, ಆ ದೀಪ ಬೆಳಗ್ತಾ ಇರಬೇಕು ಅಂತ ಹೇಳಿ ಬೆಳಗಿಸ್ತಕ್ಕಂತಹ ಮಾತೆ ಆಂಡಾಳ್. ಅಲ್ಲಿಗೆ ಮಂಗಳವನ್ನು ಹಾಡಿ ಆಯಿತು. ಏನನ್ನೋ ಕೇಳಿದ್ವಿ. ಏನು ಕೇಳಿದ್ವಿ? ನಮಗೆ ಸೌಭಾಗ್ಯ ಬೇಕು, ಸಂಪತ್ತು ಬೇಕು, ಯಾವುದೋ ಒಂದು ಪರೆ, ಭಗವಂತ ನಿನ್ನೇನೋ ಕೇಳಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಭಗವಂತನ ಬಳಿ ಸಾರುವುದಕ್ಕೆ ಒಂದು ನೆಪ ಬೇಕು. ಈ ನೆಪ ಅನ್ನೋದು ಒಂದು ನಮ್ಮ ಒಂದು ಪ್ರಾರ್ಥನೆ. ಏನೋ ಕೇಳಬೇಕು. ನಮಗೆ ಯಾರನ್ನೋ ನೋಡಬೇಕು ಅಂದರೆ ನೋಡುವುದು ಮುಖ್ಯವಾಗಿ. ನಾವು ಏನೋ ಕೇಳ್ತಾ ಇದ್ದೀವಲ್ಲ, ಅದು ಗೌಣವಾಗಿದ್ದರೆ ಇದು ನಿಜವಾದ ಪ್ರೇಮ, ನಿಜವಾದ ಆಸೆ. ಆದರೆ ನಮಗೆ ಬೇಕಾದದ್ದು ನಮ್ಮ ಸ್ವಾರ್ಥದ ದ್ರವ್ಯವೇ ಮುಖ್ಯವಾಗಿದ್ದು, ನಾವು ಯಾರನ್ನ ಕಾಣ್ತೀವಿಯೋ, ಯಾರನ್ನ ನೋಡಬೇಕೋ ಅದು ಗೌಣವಾದರೆ ಇದು ಸ್ವಾರ್ಥ. ಯಾಕೆ ಬಂದ್ರಿ ನೀವು ಅಂದರೆ ನಿಮ್ಮನ್ನೇ ನೋಡೋಕೆ ಬಂದ್ವಿ ಅಂತಾರೆ. ಅದು ಸರಿ, ಏನು ಬೇಕು ಅಂತೀವಿ. ಅದು ಸರಿ, ಏನು ಬೇಕು ಅಂದ್ರೇನೋ, ನೀನು ನನ್ನನ್ನು ನೋಡೋಕೆ ಬಂದಿರೋದು ಗೊತ್ತಿದೆ, ಏನೋ ಮನಸ್ಸಿನಲ್ಲಿ ಇಟ್ಕೊಂಡು ಬಂದಿದೀಯ, ಏನೋ ಕೇಳು. ಇಲ್ಲಿ ಆಂಡಾಳು ಹೇಳೋದೇನೆಂದರೆ, ಯಾವುದೋ ಒಂದು ಪರೈಕೊಳ್ಳುವಾನ್, ಏನೋ ಒಂದು ಪರೈ, ಇದೊಂದು ಶಬ್ದ, ಇದು ಸೌಭಾಗ್ಯದ ಸಂಕೇತ ಅಂತ ಹೇಳಿದ್ದೆ ನಾನು. ಇದಕ್ಕೆ ನಾಡಿನಲ್ಲಿ ಒಂದು ಅರ್ಥ ಇದೆ. ವಾದ್ಯ, ಸಾಮಾನ್ಯವಾಗಿ ಒಂದು ಭಜನೆಯನ್ನು ಮಾಡಬೇಕಾದ್ರೆ ಭಜನೆಗೆ ಭಜನ ಮಂಡಳಿ ಅಂತ ನಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಒಂದು ಊರು ಅಂದರೆ ಒಂದು ರಾಮಮಂಡಳಿ ಅಂತ ಇರುತ್ತೆ, ಅಲ್ಲೊಂದು ಭಜನಾ ಸಮೂಹ ಇರುತ್ತೆ. ಸಂಜೆ ಆದರೆ ಎಲ್ಲರೂ ಅಲ್ಲಿ ಸೇರ್ತಾರೆ. ಒಂದು ಯಾವುದೋ ದೀಪ ತೆಗೆದುಕೊಂಡು 4 ಜನ ಸೇರಿ, ಒಬ್ಬರು ಹಾರ್ಮೋನಿಯಂ ಇಟ್ಕೊಳ್ತಾರೆ, ಇನ್ನೊಬ್ರು ಯಾವುದೋ ಇನ್ನೊಂದು ವಾದ್ಯ ಇಟ್ಕೊಳ್ತಾರೆ. ಎಲ್ಲರೂ ಸೇರಿ ಭಗವಂತನ ಗುಣಗಾನ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ಹೋಗ್ತಾರೆ. ಎಲ್ಲರೂ ಒಂದು ಕಡೆ ಸೇರ್ತಾರೆ, ಏನೋ ಒಂದು ಪ್ರಸಾದ ವಿನಿಯೋಗ ಅಂತ ಮಾಡ್ತಾರೆ. ಒಂದು ಸಂತೋಷ, ಭಗವಂತನ ಗುಣಗಾನ ಮಾಡಿದ್ವಿ ಇವತ್ತು, ಇದು ಭಜನೆ. ಇದನ್ನೇ ಭಜ ಗೋವಿಂದಂ, ಭಜ ಗೋವಿಂದಂ, ಗೋವಿಂದಂ ಭಜ. ಇದನ್ನೇ ಗೀತೆಯಲ್ಲಿ ಹೇಳಿರೋದು. ಅಪ್ಪ, ಜಗತ್ತಿರೋದೇ ಹೀಗೆ. ಅಸುಖಂ ಅನಿತ್ಯಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಸೌಖ್ಯ ಅನ್ನೋದು ಮನಸ್ಸಿನಲ್ಲಿರುತ್ತೆ. ಮನಸ್ಸನ್ನು ತಿಳಿಯಾಗಿಟ್ಕೋ. ಮನಸ್ಸಿನಿಂದಲೇ ಅರಿಯಬೇಕಾದವನು ಭಗವಂತ.
ಹೃದಯದಿಂದ ಅರಿಯಬೇಕಾದವನು ಭಗವಂತ. ಭಗವಂತ ಅಂತ ಹೇಳಿದರೆ ಯಾವುದೋ ಹೊರಗಿನ ವಸ್ತುವಿನ ಹಾಗೆ ಅಲ್ಲ, ಅಂತರಂಗದಲ್ಲಿ ಇದ್ದು ಸೌಖ್ಯವನ್ನು ಕೊಡತಕ್ಕಂಥವನು ಭಗವಂತ. ನಿನ್ನ ಚೈತನ್ಯಕ್ಕೆ ಆಧಾರ ರೂಪಿಯಾಗಿರತಕ್ಕಂಥವನು ಭಗವಂತ. ಈ ಚೈತನ್ಯವನ್ನು ಯಾವುದ್ಯಾವುದಕ್ಕೋ ಬಳಸ್ಕೊಳ್ಬೇಡ. ಆ ಚೈತನ್ಯದ ಸೌಖ್ಯ ಏನಿದೆ, ಆತ್ಮಾನಂದ ಏನಿದೆ, ಆತ್ಮ ತೃಪ್ತಿ ಅನ್ನೋದೇನಿದೆ, ಆ ಆನಂದವನ್ನು, ಆತ್ಮಾನಂದವನ್ನು, ಆತ್ಮ ಸೌಖ್ಯವನ್ನು ನೀನು ಮರೆಯಬೇಡ. ಈ ನಿನ್ನ ಮನಸ್ಸಿನಲ್ಲಿ ಎಲ್ಲಿಯವರೆಗೆ ಈ ಆತ್ಮಾನಂದವನ್ನು ಪಡೆದು ಅದರ ಛಾಯೆಯಲ್ಲಿಯೋ ಇರ್ತೀಯೋ ಅಲ್ಲಿಯವರೆಗೆ ನಿನಗೆ ಈ ದೇಹದ ಯಾವುದೇ ಗೊಡವೆಯೂ ಬೇಕಾಗಿರೋದಿಲ್ಲ. ಈ ದೇಹ ಹೋದರೆ ಇನ್ನೊಂದು ದೇಹ ಬರುತ್ತೆ, ನೀನು ಅದೇ ಮಟ್ಟದಲ್ಲಿರ್ತೀಯ, ಅದೇ ಸೌಖ್ಯದಲ್ಲಿರ್ತೀಯ. ಕೆಲವು ಮಕ್ಕಳು ಹುಟ್ಟಿದಾಗಲೇ ಸಮಾಧಾನದಿಂದ ಇರುತ್ತೆ, ಸಂತೋಷವಾಗಿರುತ್ತೆ, ನಗನಗ್ತಾ ಇರುತ್ತೆ. ಡಾಕ್ಟರ್ ಹೇಳ್ತಾರೆ ಇಟ್ಸ್ ಎ ಸೆಲ್ಫ್ ಸ್ಯಾಟಿಸ್ಫೈಡ್ ಚೈಲ್ಡ್ ಅಂತಾರೆ. ಮತ್ತೆ ಕೆಲವು ಏನೋ ಹಪಹಪಿ ಇರುತ್ತೆ. ಇದೆಲ್ಲ ಏನು? ಇಲ್ಲ ಸಂಸ್ಕಾರ. ಸಮಾಧಾನವನ್ನು ನಾವು ಇಲ್ಲಿ ಪಡಿಬೇಕು. ಇಲ್ಲಿ ಪಡೆದರೆ ಈ ದೇಹ ಹೋಗಿ ಮುಂದಿನ ದೇಹ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ, ಯೋಗಿಗಳ ಕುಲದಲ್ಲಿ ಹುಟ್ಟುತ್ತೀಯ, ಸಮಾಧಾನವನ್ನು ಪಡೀತೀಯ. ಇದು ಸತ್ಯ. ಇದಕ್ಕೆ ಶ್ರದ್ಧೆ ಬೇಕು. ಇದನ್ನು ಮತ್ತೆ ಮತ್ತೆ ನಮ್ಮ ಹಿರಿಯರು ಹೇಳ್ತಾರೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ನೀನು ಬಾಲಕನಾಗಿದ್ದೆ, ಬಾಲ್ಯ ಹೋಯಿತು, ಯೌವನ ಬಂತು, ಯೌವನ ಹೋಯಿತು, ನೀನೇ ವಾರ್ಧಕ್ಯ ಬಂದಿದೆ, ಮುದಿಯನಾಗಿದ್ದೀಯ, ಇದು ಹೋಗುತ್ತೆ. ಎಲ್ಲೆಲ್ಲಿಂದಾನೋ ಬಂದೆ, ಏನೇನೋ ಆದೆ, ಅದೆಲ್ಲ ಹೋಯಿತು. ಏನೇನೋ ಅಧಿಕಾರ ಇತ್ತು, ಎಲ್ಲ ಹೋಯಿತು. ಅಲ್ಲಿದ್ದಾಗ ಅದೇ ಪ್ರಪಂಚ, ಆ ಪ್ರಪಂಚ ಇಲ್ಲ ಇವಾಗ. ಅದೇ ರೀತಿ ಈ ಪ್ರಪಂಚನೂ ಹೋಗುತ್ತೆ. ಆದರೆ ಮುಂದೆ ಯಾವ ಪ್ರಪಂಚದಲ್ಲಿ ನಾನು ಹೋಗ್ತೀನಿ, ನಾನು ಅಲ್ಲಿಂದ ಶುರು ಮಾಡ್ಕೊಳ್ತೀನಿ, ಅದು ಮುಖ್ಯ ನಿನಗೆ. ಆದ್ದರಿಂದ ನೀನು ಈ ನಿನ್ನ ನಾನು ಎಂಬ ಅನಿಸಿಕೆ ಏನಿರುತ್ತೆ, ಕ್ಷುದ್ರವಾಗಿರತಕ್ಕಂತಹ ಅಲ್ಪವಾಗಿರತಕ್ಕಂತಹ ಈ ಲೋಕದ ನಿನ್ನತನ ಏನಿದೆ, ಈ ಅಹಂತೆ ಏನಿದೆ, ಅದಕ್ಕೆ ಸೇರಿರತಕ್ಕಂತಹ ಸೌಖ್ಯವನ್ನು ಅದೇ ಒಂದು ಪರಿಧಿಯಲ್ಲಿ ಅಲ್ಪನಾಗಿ ನಿನ್ನ ಚೈತನ್ಯವನ್ನು ಹಾಳು ಮಾಡಿಕೊಳ್ಬೇಡ. ಭಗವಂತನನ್ನು ಚಿಂತನೆ ಮಾಡು, ಸಂತುಷ್ಟನಾಗಿರು. ಇದರಿಂದ ನಿನಗೂ ಸಂತೋಷ, ಕುಟುಂಬಕ್ಕೂ ಸಂತೋಷ, ಸಮಾಜಕ್ಕೂ ಸಂತೋಷ, ಸಮುದಾಯಕ್ಕೆ ಸಂತೋಷ, ದೇಶಕ್ಕೆ ಒಳ್ಳೆಯದು, ಜಗತ್ತಿಗೆ ಒಳ್ಳೆಯದು. ಇದನ್ನು ಪರಂಪರೆಯಿಂದ ನಮ್ಮ ದೇಶದಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ನಾವೆಲ್ಲ ಸೇರಿರೋದು ಸಹ ಇದೇನೇನೆ, ಈ ಒಂದು ಸತ್ಸಂಗಕ್ಕೋಸ್ಕರ ನಾವು ಸೇರ್ತಾ ಇದ್ದೀವಿ. ಇದೊಂದು ನಡೀತಾನೇ ಇದೆ, ನಡ್ಕೊಂಡು ಬರ್ತಾನೆ ಇದೆ. ಆದರೆ ನಾವು ಅಲ್ಪಸಂಖ್ಯಾತರು. ಆದರೆ ಅದರಿಂದ ಏನು ನಾವು ಹಿಂದೆ ಬೀಳಬೇಕಾದ್ದಿಲ್ಲ. ಅನಾದಿ ಕಾಲದಿಂದ ನಾವು ಯಾವಾಗಲೂ ಅಲ್ಪಸಂಖ್ಯಾತರೇ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವ ಸ ಮಹಾತ್ಮ ಸುದುರ್ಲಭ. ಎಷ್ಟೋ ಲಕ್ಷಾಂತರಗಳಿಗೆ ಒಬ್ಬ ಇರಬಹುದು. ಈ ಸದ್ವಸ್ತುವಿನ ಸದಾಶಯ ಇರತಕ್ಕಂಥವನು ಬಹಳ ಕಡಿಮೆ. ಇಲ್ಲಿಗೆ ಮಂಗಳವಾಯಿತು. ಭಗವಂತನನ್ನು ಜಾಗೃತಗೊಳಿಸಿ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಇನ್ನು ಮುಂದೆ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ ಏನೂ ಇಲ್ಲ. ಆ ಭಗವದ್ ಅನುಭವವನ್ನು ಮರೆಯದೆ ಭಗವಂತನನ್ನು ಹಾಡಿ ಹೊಗಳೋದು ಮತ್ತು ಈ ಸತ್ಯವನ್ನು ಎಲ್ಲ ಕಡೆ ಹರಡೋದು. ಈ ಸತ್ಯವನ್ನು ಎಲ್ಲ ಕಡೆ ಹರಡೋದಕ್ಕೆ ಏನು ಬೇಕು ಅದನ್ನು ಭಗವಂತ ದಯಪಾಲಿಸ್ತಾನೆ. ಯಾಕೆ ಅಂದರೆ ಭಗವಂತನ ಕೆಲಸವನ್ನು ಮಾಡೋದಕ್ಕೆ ನಾವು ಅವನನ್ನು ಅರಸಿ ಅವನ ಬಳಿಗೆ ಬಂದು, ಅಪ್ಪ ನೀನು ನನಗೆ ಕೊಡಬೇಕು. ಏನು ಕೊಡಬೇಕು? ನನಗೆ ಏನು ಬೇಡ, ಆದರೆ ನಿನ್ನ ಕೆಲಸ ಆಗಬೇಕು. ನಿನ್ನ ಕೆಲಸ ಆಗುವುದರಿಂದಲೇ ಜಗತ್ತಿನಲ್ಲಿ ಒಳಿತಾಗಬೇಕಾದರೆ, ಜಗತ್ತಿನ ಒಳಿತು ಅನ್ನೋದು ಅವನ ಕೆಲಸ. ಎಲ್ಲಿಯವರೆಗೆ ಪರಮಾತ್ಮನ ಕೆಲಸ, ಪರಮಾತ್ಮನ ಒಂದು ಸದುದ್ದೇಶ, ಎಲ್ಲಿಯವರೆಗೆ ಅವನ ಆಣತಿ, ಅವನ ಸೃಷ್ಟಿಯ ಒಂದು ನಿಯಮ
ಸೃಷ್ಟಿಯ ಒಂದು ಉದ್ದೇಶ, ಯಾವುದೋ ಒಂದು ಉದ್ದೇಶ ಇದೆ. ಇದು ಆಸ್ತಿಕತೆ ಅಂತ ಹೇಳ್ತೀವಿ. ಆಸ್ತಿಕರಾಗಿರಬೇಕು. ಆಸ್ತಿಕತೆ ಅಂದ್ರೇನು? ಈ ಜಗತ್ತು ಯಾವುದೋ ಒಂದು ಚೈತನ್ಯದ ಆಳ್ವಿಕೆಯಲ್ಲಿದೆ, ಹುಚ್ಚುಚ್ಚಾಗೇನೋ ನಡೀತಾ ಇಲ್ಲ. ಕಾರ್ಯಕಾರಣಗಳ ಒಂದು ಸಂಕೋಲ ಏನೋ ಇದೆ, ಕರ್ಮ ನಿಬಂಧನೆ ಅನ್ನೋದೇನೋ ಇದೆ. ಅದರ ಅನುಸಾರವಾಗಿ ಒಂದೊಂದು ಜೀವಿಯ ವಿಕಾಸವೂ ಆಗ್ತಾ ಇದೆ. ಈ ಜೀವಿಗಳ ವಿಕಾಸದಲ್ಲಿ ಕೆಲವು ಏರುಪೇರುಗಳಾದರೆ ಅದನ್ನೆಲ್ಲ ಸರಿ ಮಾಡಿ ಎಲ್ಲರ ಒಳಿತಿಗಾಗಿ ಒಂದು ಯಾವುದೋ ಒಂದು ವ್ಯವಸ್ಥೆ ಇದ್ದು, ಆ ವ್ಯವಸ್ಥೆಗೆ ಅನುಸಾರವಾಗಿ ಭಗವಂತ ತನ್ನ ರಾಜ್ಯವನ್ನು ಜಗತ್ತಿನ ಹಿತಕ್ಕಾಗಿ ನಡೆಸ್ತಾ ಇದ್ದಾನೆ. ಈ ನಂಬಿಕೆ ಅನ್ನೋದು ಆಸ್ತಿಕತೆ. ಅದನ್ನು ಉಳಿಸ್ಕೊಳ್ಬೇಕು. ಅದನ್ನು ಉಳಿಸಿಕೊಂಡು ಭಗವಂತನ ಕೆಲಸವನ್ನು ಮಾಡಿಕೊಡಬೇಕು. ಬೇರಿಗೆ ನೀರನ್ನು ಎರೆಯಬೇಕು. ನಾವು ಎಷ್ಟೇ ಹೂ ಚೆನ್ನಾಗಿದೆ ಅಂತ ಹೇಳಿ ಹೂವನ್ನು ತೊಳಿತಾ ಇದ್ದರೆ, ಅಥವಾ ಎಲೆಗಳನ್ನು ನಾವು ತೊಳಿತಾ ಇದ್ದರೆ, ಅದಕ್ಕೆ ಎಷ್ಟು ಪೇಂಟ್ ಹಾಕಿದ್ರೂ, ಅದಕ್ಕೆ ಎಷ್ಟು ಪಾಲಿಷ್ ಮಾಡಿದ್ರೂ ಅದರ ಆರೋಗ್ಯ ಅದರಲ್ಲಿ ಸೀಮಿತವಾಗಿರೋದಿಲ್ಲ. ಬೇರನ್ನು ನೋಡಿಕೊಳ್ಳಬೇಕು. ಭಗವಂತ ಎಂಬ ಒಂದು ಬೇರಿದೆ. ಇದಕ್ಕೆ ವೇದದಲ್ಲಿ ಇದನ್ನೇ ಹೇಳ್ತಾರೆ. ಇದು ವೃಕ್ಷ ಅಂತ ಹೇಳ್ತಾರೆ. ಇದು ಮಹಾವೃಕ್ಷ ಅಂತ. ಆ ವೃಕ್ಷದ ಬೇರು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ವೃಕ್ಷ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ವೃಕ್ಣಃ ಅಂದರೆ ಕತ್ತರಿಸಿದರೂ ಸಹ ಅದು ಬೆಳೀತಾನೆ ಇರುತ್ತೆ. ಕತ್ತರಿಸಿದರೂ ಸಹ ಬೆಳೆಯುವುದು ಯಾವುದರಿಂದ ಅಂದರೆ ಚೈತನ್ಯದಿಂದ. ಈ ಜಗತ್ ಚೈತನ್ಯಕ್ಕೆ ಚೈತನ್ಯವನ್ನು ಕೊಡತಕ್ಕಂತಹ ಒಂದು ಪರಮ ಚೈತನ್ಯ, ಒಂದು ಪರಮಾತ್ಮ ಒಂದಿದೆ. ಅವನ ಕೈಂಕರ್ಯಕ್ಕಾಗಿ ನಾವು ಕೆಲಸವನ್ನು ಮಾಡಿದರೆ ಅವನಿಗೆ ಸೇರಿದವರಾಗ್ತೀವಿ. ಅವರವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆದರೆ ಜಗನ್ನಿಯಾಮಕನಿಗಾಗಿಯೇ ಅವನಿಗೆ ಮೀಸಲಾಗಿ ಉಳಿದಿದ್ದು ನಾವು ನಮ್ಮ ಅಭಿಮಾನಗಳನ್ನು ಒತ್ತಟ್ಟಿಗೆ ಇಟ್ಟು ಎಲ್ಲಿಯವರೆಗೆ ನಾವು ದೇಹಾಭಿಮಾನದಿಂದ ದೇಹವೇ ಸರ್ವಸ್ವ ಅಂತ ಅಂದ್ಕೊಂಡಿರ್ತೀವಿ. ಅದಾದಮೇಲೆ ಆತ್ಮ ಅಂದರೆ ಜೀವ, ಒಂದು ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಂತಃಕರಣ, ಬರೀ ನನ್ನ ಅಂತರಾತ್ಮ, ವೈಯಕ್ತಿಕವಾಗಿರತಕ್ಕಂತಹ ನಾನು ಬೇರೆ ಎಂಬತಕ್ಕಂತಹ ಆ ಆತ್ಮ ಸ್ವಾತಂತ್ರ್ಯ. ಅದಾದ ಮೇಲೆ ಇಲ್ಲ ಸದುದ್ದೇಶಕ್ಕಾಗಿ ಮಾಡಬೇಕು, ನಾನು ಮುಖ್ಯ ಅಲ್ಲ, ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ ಅಂದರೆ ಯಾವ ಉದ್ದೇಶ? ಆ ಉದ್ದೇಶಗಳಲ್ಲಿಯೂ ಸಹ ಸ್ವಲ್ಪ ಇದಕ್ಕಿಂತ ಉತ್ತಮವಾದದ್ದು ಮತ್ತೊಂದಿದೆ, ಅದಕ್ಕಿಂತ ಉತ್ತಮವಾದ ಮತ್ತೊಂದಿದೆ ಅಂತ ಹೇಳಿ ಹೀಗೆ ಮೇಲಕ್ಕೆ ಏರಿ ಭಗವಂತನ ಕಟಾಕ್ಷ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಮೇಲೆ ಬಿದ್ದಂತೆಲ್ಲ ನಾವು ಎಲ್ಲಕ್ಕೂ ನಿಯಾಮಕನಾಗಿರತಕ್ಕಂತಹ ಒಂದು ವಸ್ತುವಿದೆ, ಅದಕ್ಕಾಗಿ ನಮ್ಮ ಚೈತನ್ಯವನ್ನು, ನಮ್ಮ ಬಾಳನ್ನು ಮುಡುಪಾಗಿಡಬೇಕು ಅಂತ ಹೇಳಿ ಅತ್ಯುತ್ತಮವಾಗಿರತಕ್ಕಂತಹ ಗುರಿಯನ್ನು, ಭಗವಂತನ ಗುರಿಯನ್ನೇ ತನ್ನ ಗುರಿಯನ್ನಾಗಿ ಹೊಂದಿ ಅದಕ್ಕೋಸ್ಕರ ತನ್ನ ಜೀವವನ್ನು ಮುಡುಪಾಗಿಡುವುದು. ಶ್ರಮವಹಿಸಿ ಆಯಾಸದಿಂದ ನಾವು ನಮ್ಮ ಸಾಧನೆಗಳನ್ನು, ನಮ್ಮ ಜೀವನವನ್ನು ನಡೆಸ್ತೀವಿ. ಆದರೆ ಈ ಬಾಳನ್ನು ಸದುದ್ದೇಶಕ್ಕಾಗಿ ಅತ್ಯಂತ ಉತ್ತಮವಾಗಿರತಕ್ಕಂತಹ, ಅತ್ಯಂತ ವಿಶಾಲವಾದ ದೃಷ್ಟಿಯಿಂದ, ಜ್ಞಾನ ಪರಿಪೂರ್ಣತೆಯಿಂದ ನಮ್ಮ ಈ ಆಯಾಸ ಏನಿದೆ, ನಾವು ಪಡ್ತಕ್ಕಂತಹ ಶ್ರಮ ಏನಿದೆ, ಭಗವಂತ ಕೊಟ್ಟಿರತಕ್ಕಂತಹ ಈ ಸಮಯ ಏನಿದೆ, ಅವನು ನಮಗೆ ಕೊಟ್ಟಿರತಕ್ಕಂತಹ ಜ್ಞಾನಾದಿ ಶಕ್ತಿಗಳೇನಿದೆ, ಅವೆಲ್ಲವನ್ನೂ ಸಹ ಅದಕ್ಕೆ ನಾನು ಉಪಯೋಗಿಸಬೇಕು. ಅವನನ್ನು ಹಾಡಿ ಹೊಗಳಿ ಅವನಿಗೋಸ್ಕರ, ಸಜ್ಜನರಿಗೋಸ್ಕರ, ಸದಾಶಯಕ್ಕೋಸ್ಕರ, ಜಗತ್ತಿನ ಒಳಿತಿಗೋಸ್ಕರ ನಾನು ನನ್ನ ಬಾಳನ್ನು ಮುಡುಪಾಗಿಡಬೇಕು. ಇದೇ ಈ ಜನಾರ್ದನ ಸೇವೆ ಎನ್ನುವುದೇನೆ, ಈ ಜನತಾ ಸೇವೆ ಅಥವಾ ಜನಾರ್ದನ ಸೇವೆ ಎನ್ನುವುದೇನೆ ನಮ್ಮ ಮುಖ್ಯವಾಗಿರತಕ್ಕಂತಹ ಬಾಳಿನ ಊರುಗೋಲಾಗಿರಬೇಕು. ಇದನ್ನು ಮುಂದಿನ ಪಾಸುರದಲ್ಲಿ ಹೇಳಿ, ನಿನಗೆ ಏನು ಬೇಕು
ನಾನು ಏನೋ ಕೇಳೋಕ್ಕೆ ಬಂದೇನಲ್ಲ, ಏನಾಯಿತು ಅಂದರೆ ನಾನು ಕೇಳಬೇಕಾದದ್ದು ಮತ್ತು ನೀನು ನನ್ನಿಂದ ಏನು ಮಾಡಿಸಿಕೊಳ್ಳಬೇಕು ಅಂತ ಇದೆಯೋ ಅವೆರಡೂ ಒಂದಾಗುತ್ತೆ. ಇವಾಗ ಅವನ ಬಳಿಗೆ ಹೋಗ್ತಾ ಹೋಗ್ತಾ ಅವನ ಶಕ್ತಿ ಎಂಥದ್ದು ಅಂದರೆ ನನ್ನದೇ ಪ್ರತ್ಯೇಕತೆ ಅನ್ನೋದು ಹೋಗಿ ಈ ಯೋಗ ಅನ್ನೋದು ಪರಿಪೂರ್ಣವಾಗಿ ಒಂದಾಗುತ್ತೆ. ಒಂದಾಗಿಸಿಕೊಂಡು ಹೊಂದಿಸಿಕೊಂಡು ಹೋದಾಗ ಈ ಹೊಂದಾಣಿಕೆ ಎಲ್ಲಿಯವರೆಗೆ ಹೋಗುತ್ತೆ ಅಂದರೆ ಐಕ್ಯ ಒಂದೇ ಆಗುತ್ತೆ. ಇದು ಅಂತಿಮ ಘಟ್ಟದಲ್ಲಿ. ಇದನ್ನು ನಾಳೆ ಸಂಪೂರ್ಣವಾಗಿ ಅದನ್ನು ಹೇಳ್ತೀನಿ. ಆದರೆ ಇವತ್ತಿನ ಈ ಪಾಶುರದಲ್ಲಿ ಆ ಒಂದು ಮಂಗಳ ಕೋರಿದ ಮೇಲೆ ಭಗವಂತನನ್ನು ಬೇರ್ಪಡಿಸಿ ಜಾಗೃತಗೊಳಿಸಿ ಪ್ರಕೃತಿಯೊಡನೆ ಒಂದಾಗಿದ್ದ ಅಥವಾ ನಮ್ಮಲ್ಲಿಯೇ ಇರತಕ್ಕಂತಹ ಆ ಭಗವತ್ ಚೈತನ್ಯ ಅನ್ನೋದೇನಿರುತ್ತೆ ಅದನ್ನು ಬೇರ್ಪಡಿಸಿ ಅರಿತುಕೊಳ್ಳೋದು, ಇದಕ್ಕೆ ವಿವೇಕ ಅಂತ ಹೆಸರು. ವಿವೇಚಿಸಿ ತಿಳಿದುಕೊಳ್ಳಬೇಕು. ಇದಕ್ಕೆ ಜಾಗೃತಗೊಳಿಸುವುದು ಅಂತ ಹೆಸರು. ಜಾಗೃತಗೊಳಿಸಿ ಆತನನ್ನು ಪ್ರತ್ಯೇಕವಾಗಿ ಕಂಡು, ಆದರೆ ಈ ಪ್ರತ್ಯೇಕತೆ ಅನ್ನೋದು ವೈಯಕ್ತಿಕವಾಗದೆ ಆತನನ್ನು ಸಿಂಹಾಸನದಲ್ಲಿ ಕೂಡಿಸಿ ಎರಡನ್ನು ಜೊತೆ ಜೊತೆಯಾಗಿ ಪತಿಂ ವಿಶ್ವಸ್ಯ, ಇಡೀ ಜಗತ್ತಿಗೆ ಯಾರು ಸರ್ವ ನಿಯಾಮಕನೋ ಅದೇ ವಸ್ತು ನನ್ನ ಹೃದಯದಲ್ಲಿಯೂ ಸಹ ವೈಯಕ್ತಿಕವಾಗಿ ಈ ಪಿಂಡಾಂಡವನ್ನು ನಡೆಸ್ತಕ್ಕಂತಹವನು. ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳ ಅಧಿಪತಿ ಒಬ್ಬನೇ. ಈ ಒಂದು ಅರಿವು ಉಂಟಾಗಿ ಮಂಗಳಾಶಾಸನವನ್ನು ಮಾಡಿ, ಕೃಷ್ಣ ನೀನು ಒಬ್ಬ ತಾಯಿಯ ಮಗನಾಗಿ ಹುಟ್ಟಿ ಒರುತ್ತಿ ಮಹನಾಯ್ ಪಿರಂದು ಓರಿರವಿಲ್ ಒರುತ್ತಿ ಮಹನಾಯ್ ಒಳಿತ್ತು ಒಳರ. ಒಂದು ತಾಯಿಯ ಮಗನಾಗಿ ಹುಟ್ಟಿ ಮತ್ತೊಂದು ತಾಯಿಯ ಮಡಿನಲ್ಲಿ ಬಂದು ಸೇರಿ ಯಾರಿಗೂ ಕಾಣದಂತೆ, ದುಷ್ಟರ ಕಣ್ಣಿಗೆ ಬೀಳದಂತೆ, ದುಷ್ಟರು ಬಂದು ನಿನ್ನನ್ನು ಕಾಡದಂತೆ ಒಳಿತ್ತು ಒಳರ, ನೀನು ಗುಪ್ತನಾಗಿ ಯಾರಿಗೂ ಕಾಣದಂತೆ ಅವಿತುಕೊಂಡು ನೀನು ಬೆಳೀತಾ ಇದೀಯಾ. ತರಿಕ್ಕಿಲಾನಾಗಿತ್ತಾನ್ ತೀಂಗಿನಿಂದ ಕರುತೆ ಪಿഴപ്പിத்த ಕಂಜನ್ ವಯத்தில் ನೆರುಪ್ಪೆನ್ನ ನಿನ್ನ ನಿಡುಮಾಲೆ. ನೀನು ಯಾರು? ಜಾತಃ ಕಂಸವದಾರ್ಥಾಯ, ಕಂಸನ ವಧೆಗೋಸ್ಕರ ಹುಟ್ಟಿ ಬಂದವನು. ಕಂಸ ಅಂದರೆ ಏನು? ಇದೆ ಸ್ವಾರ್ಥ, ದುರಭಿಮಾನ. ಸ್ವಾರ್ಥ ಮತ್ತು ದುರಭಿಮಾನ. ನಾಗರಿಕರಾಗಿ ನಗರದಲ್ಲಿದ್ದು ಹಳ್ಳಿಯನ್ನು ನಾಶ ಮಾಡತಕ್ಕಂತಹ, ದೋಚತಕ್ಕಂತಹ ದೌರಾತ್ಮ್ಯ. ಇಲ್ಲಿ ಗ್ರಾಮನಾಯಕನಾಗಿ ಹುಟ್ಟಿ ಆ ನಗರದ ದುರಭಿಮಾನಿಯನ್ನು ಸೆದೆಬಡಿಯುವುದಕ್ಕೆ ನೀನು ಬಂದಿರತಕ್ಕಂತಹವನು. ಯಾವ ಯಾವ ಶೋಷಣೆಗಳಿದೆಯೋ ಆ ಶೋಷಣೆಗಳಿಗೆಲ್ಲ ಎದುರಿಯಾಗಿ ನಿಂತವನು. ಯಾರು ಶೋಷಿತರೋ ಆ ಶೋಷಿತರಿಗೆಲ್ಲ ನಾಯಕನಾಗಿ ನಿಲ್ಲತಕ್ಕಂತಹವನು. ಮತ್ತು ಆ ದುಷ್ಟರ ದುರಭಿಪ್ರಾಯಗಳೇನಿರುತ್ತೆ ಆ ದುರಭಿಪ್ರಾಯಗಳನ್ನು ನಾಶ ಮಾಡತಕ್ಕಂತಹವನು. ದುರಭಿಪ್ರಾಯಗಳನ್ನು, ದುಷ್ಟರ ದುರಭಿಪ್ರಾಯಗಳನ್ನು ಯಾತಕ್ಕೋಸ್ಕರ ನಾಶ ಮಾಡಬೇಕು? ಯಾತಕ್ಕೋಸ್ಕರ ಅಂದರೆ ಒಳ್ಳೆಯವರಿದ್ದಾರೆ ಅವರಿಗೋಸ್ಕರ. ಎಲ್ಲಿಯವರೆಗೆ ಒಳ್ಳೆಯವರಿದ್ದು ಒಳಿತನ್ನು ಆಶಿಸಿ ಒಳ್ಳೆಯದನ್ನು ಬೇಕು ಅಂತ ಕೇಳ್ತಾರೋ ಅಲ್ಲಿಯವರೆಗೆ ಭಗವಂತ ಸಾಧು ಜನರ ಪರಿತ್ರಾಣಕ್ಕೋಸ್ಕರ, ಸಾಧು ಪರಿತ್ರಾಣ, ಅದಕ್ಕೋಸ್ಕರ ಅವರ ಒಂದು ಪ್ರಾರ್ಥನೆಗೆ ಕಿವಿಗೆ ಓಗೊಟ್ಟು ಅವನು ಈ ದುಷ್ಟರ ಧ್ವಂಸವನ್ನು ಮಾಡ್ತಾನೆ. ಆದರೆ ಎಲ್ಲರೂ ದುಷ್ಟರೇ ಆಗಿದ್ದು ದೌಷ್ಟ್ಯವೇ ಇರಲಿ, ಇದರಲ್ಲೇ ನಾವು ಸಂತೋಷ ಪಡ್ತಾ ಇದ್ದೀವಿ ಅಂದರೆ ಹಾಗೇ ಇರಿ ಅಂತಾನೆ. ಎಲ್ಲಿಯವರೆಗೆ ಸಾಧು ಜನರಿರ್ತಾರೆ, ಎಲ್ಲಿಯವರೆಗೆ ಸಾಧು ಜನರು ಭಗವಂತನನ್ನು ಅಪೇಕ್ಷಿಸ್ತಾರೆ, ಎಲ್ಲಿಯವರೆಗೆ ಭಜನ ಮಂಡಳಿಗಳಿರುತ್ತವೆ, ಎಲ್ಲಿಯವರೆಗೆ ಭಗವಂತನ ಭಜನೆ ನಡೀತಾ ಇರುತ್ತೆ, ಎಲ್ಲಿಯವರೆಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ 4 ಜನ ಇರ್ತಾರೆ, ಎಲ್ಲಿಯವರೆಗೆ
ಸಮುದಾಯ ಚೆನ್ನಾಗಿರಬೇಕು ಅಂತ ಒಂದು ಕೋರಿಕೆ ಇರುತ್ತೆ. ಅಲ್ಲಿಯವರೆಗೆ ಈ ಚೈತನ್ಯ ಅನ್ನೋದು ಈ ದುಷ್ಟ ಶಿಕ್ಷಣ ಮತ್ತು ಸಾಧು ಸಂರಕ್ಷಣವನ್ನು ನಡೆಸಿಕೊಂಡು ಹೋಗುತ್ತೆ. ಅದಿಲ್ಲ ಅಂದರೆ ಪ್ರಳಯವಾಗುತ್ತೆ ಅಷ್ಟೇ. ಕಂಸನ್ ವಯತ್ತಿಲ್ ನೆರುಪೆನ್ನ ನೆಡುಮಾಲೆ. ಕಂಸನ ದುರಭಿಪ್ರಾಯ ಎನ್ನುವ ಒಂದು ಬೆಂಕಿ, ಆ ಬೆಂಕಿಯಲ್ಲಿ ತಾನೇ ಬೇಯ್ದು ಹೋಗುವಂತೆ ಮಾಡಿದ ನೆಡುಮಾಲೆ, ಆಶ್ಚರ್ಯ ಚೇಷ್ಟಿತನೇ, ಈ ಜಗತ್ತಿನ ಲೀಲೆಯನ್ನು ನಡೆಸ್ತಾ ಇರತಕ್ಕಂತಹ ಪರಮಾತ್ಮನೇ. ಉನ್ನೈ ಅರಿತಿತ್ತು ಒಂದು, ನಿನ್ನನ್ನು ನಾವು ಪ್ರಾರ್ಥಿಸಿಕೊಂಡು ಕಾಣಬೇಕು ಅಂತ ಬಂದ್ವಿ. ನಿನ್ನ ಪ್ರತ್ಯೇಕಿಸಿ ಕಾಣುವುದಕ್ಕೆ ಬಂದು ನೀನು ಜಾಗೃತನಾದಾಗ ನಿನ್ನ ಅನುಭವವನ್ನು ನನ್ನ ಮನಸ್ಸಿಗೆ ತೆಗೆದುಕೊಂಡು ನಿನ್ನ ಹತ್ತಿರ ಒಂದು ಮಾತು, ಪರೈ ತರಿದಿ ಆಹಿಲ್, ನಮ್ಮ ಒಂದು ಪ್ರಾರ್ಥನೆಯನ್ನು ನೀನು ಈ ಒಂದು ಭಜನೆಗೆ ಬೇಕಾಗಿರತಕ್ಕಂತಹ ನಮ್ಮ ಮುಂದಿನ ಜೀವನ ಏನಿದೆ, ಒಳ್ಳೆಯದನ್ನು, ಆ ಒಳ್ಳೆಯದಕ್ಕೆ ಆಶ್ರಯವಾಗಿರತಕ್ಕಂತಹ ಧರ್ಮ ಪ್ರತಿಷ್ಠಾಪಕನಾದ ಈ ಚೈತನ್ಯದ ಒಂದು ವೈಭವವನ್ನು ಎಲ್ಲ ಕಡೆ ಹರಡುವುದಕ್ಕೆ ನಾನು ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ. ಇದಕ್ಕೆ ಬೇಕಾಗಿರತಕ್ಕಂತಹ ಸಲಕರಣೆಗಳನ್ನು ಕೊಡು ಸಾಕು. ನೀನು ನನ್ನನ್ನು ನಿನ್ನ ಕೆಲಸ ಮಾಡುವುದಕ್ಕೋಸ್ಕರ ಒಪ್ಪಿಸಿಕೊ. ನನ್ನನ್ನು ನೀನು ಒಪ್ಪಿಕೊಳ್ಳಬೇಕು, ನಾನು ನನ್ನನ್ನು ನಿನಗೆ ಒಪ್ಪಿಸಿಕೊಳ್ಳುತ್ತೇನೆ. ತಿರುತ್ತಕ ಶೆಲ್ವಮಂ ಶೇವಹಮಂ ಯಾಂಪಾಡಿ. ನಮಗೆ ಬೇಕಾಗಿರತಕ್ಕಂತಹ ತಕ್ಕ, ಸರಿಯಾದ, ಪ್ರಾಪ್ತವಾದ ಶೆಲ್ವಂ ಸಲಕರಣೆಗಳನ್ನು ನೀನು ಕೊಡಬೇಕು, ಐಶ್ವರ್ಯವನ್ನು ಕೊಡಬೇಕು, ಸೌಭಾಗ್ಯವನ್ನು ಕೊಡಬೇಕು, ನನಗೆ ಬೇಕಾದದ್ದನ್ನು ನೀನು ಕೊಡಬೇಕು. ಸೇವಕಮಂ, ನಾನು ನಿನಗೆ ನಿನ್ನ ಸೇವಕನಾಗಿ ನಿನಗೆ ನಿನ್ನ ಕೆಲಸವನ್ನು ಮಾಡಿಕೊಡುವುದಕ್ಕೆ ತಕ್ಕ ಶಕ್ತಿಯನ್ನು ನೀನು ಕೊಡಬೇಕು. ಮಹಿಳಿಂದೇಲೋರೆಂಬಾವಾಯ್, ನಾವು ಸಂತೋಷವಾಗಿದ್ದೀವಿ, ಸಂತೋಷವನ್ನು ದಯಪಾಲಿಸಬೇಕು. ಈ ಸಂತೋಷವನ್ನು ಎಲ್ಲ ಕಡೆ ಹರಡಬೇಕು. ನಿನ್ನ ಅನುಭವವಾದ ಮೇಲೆ ನಮಗೆ ಸಂತುಷ್ಟಿ ಏರ್ಪಟ್ಟಿದೆ, ನೆಮ್ಮದಿ ಏರ್ಪಟ್ಟಿದೆ. ಈ ಸಂತೋಷವನ್ನು ಎಲ್ಲ ಕಡೆ ಹರಡಬೇಕು. ಈ ಜ್ಞಾನ ದೀವಿಕೆಯನ್ನು, ಹಣತೆಯನ್ನು ಎಲ್ಲ ಕಡೆ ನಾವು ಹಚ್ಚಬೇಕು. ಇದೇ ನಮ್ಮ ಕೆಲಸ. ಎಲ್ಲಿಯವರೆಗೆ ನಮ್ಮ ಮನಸ್ಸಿನಲ್ಲೇ ತೃಪ್ತಿ ಇಲ್ಲವೋ, ಎಲ್ಲಿಯವರೆಗೆ ನಮಗೆ ತಿಳುವಳಿಕೆ ಇಲ್ಲವೋ, ಅಲ್ಲಿಯವರೆಗೆ ನಾವು ಎಲ್ಲಿಯೂ ಸಮಾಧಾನವನ್ನು ಉಂಟು ಮಾಡೋಕ್ಕಾಗೋದಿಲ್ಲ, ಆನಂದವನ್ನು ಉಂಟು ಮಾಡುವುದಕ್ಕಾಗೋದಿಲ್ಲ, ತಿಳುವಳಿಕೆಯನ್ನು ಹರಡುವುದಕ್ಕಾಗೋದಿಲ್ಲ. ಆದರೆ ಯಾವಾಗ ನಮಗೆ ಪರಮಾತ್ಮನ ದರ್ಶನವಾಯಿತೋ ಆಗ ಈ ಸಂತೋಷ ಅನ್ನೋದೇನಿದೆ ಅದರ ಅನುಭವವಾಗಿದೆ. ಈ ಸಂತೋಷದ ಅನುಭವ ಯಾರಿಗೆ ಆಗುತ್ತೆ ಅವರು ಆ ಸಂತೋಷವನ್ನು ತಾವು ತಮ್ಮಲ್ಲಿ ಅಡಗಿಸಿಕೊಂಡು ಇರಲಾರರು. ಈ ಸಂತೋಷ ಹರಿದು ಚಿಮ್ಮಿ ಎಲ್ಲ ಕಡೆ ಹರಡುತ್ತೆ. ಒಂದು ಹೂವು ತನ್ನ ಸಂಪೂರ್ಣ ವಿಕಾಸವನ್ನು ಪಡೆದಾಗ ಪರಿಮಳವನ್ನು ಎಲ್ಲ ಕಡೆ ಹರಡುತ್ತೆ. ಒಂದು ಸಂಪಿಗೆ ಮರ ಇದ್ದಾಗ ಆಯಾ ಕಾಲದಲ್ಲಿ ಆ ಮೊಗ್ಗು ಹೂವಾಗಿ ಹೂವು ಅರಳಿದಾಗ ಎಲ್ಲ ಕಡೆ ಯಾವ ರೀತಿ ತನ್ನ ಸೌರಭವನ್ನು, ಪರಿಮಳವನ್ನು ಎಲ್ಲ ಕಡೆಗೆ ಹರಡುತ್ತದೆಯೋ ಅದೇ ರೀತಿ ಈ ಭಗವಂತನ ಸ್ವರೂಪವನ್ನು ಕಂಡವರು ಅವರ ದರ್ಶನದಿಂದಲೂ, ಅವರ ಮಾತಿನಿಂದಲೂ, ಅವರ ಕಾರ್ಯದಿಂದಲೂ, ಅವರ ಕೃತಿಯಿಂದಲೂ, ಅವರ ಒಂದು ಭಗವದರ್ಪಣೆಯಿಂದಲೂ, ಮತ್ತು ಭಗವಂತನು ಸುಪ್ರೀತನಾಗಿ ಅವರ ಮೂಲಕ ಒಳಿತು ಅಂತ ಏನು ಹೇಳಿದೆ, ಸತ್ಸಂಗ ಅಂತ ಏನು ಹೇಳಿದೆ, ಆ ಸಜ್ಜನರ ಸದಾಶಯ ಅಂತ ಏನು ಹೇಳಿದೆ, ಆ ಜಗತ್ತಿನಲ್ಲಿ ಒಂದು ಆತ್ಮಾನಂದ ಅನ್ನೋದೇನಿದೆ, ಸಂತೃಪ್ತಿ ಅನ್ನೋದೇನಿದೆ, ಸಮಾಧಾನ ಅನ್ನೋದೇನಿದೆ, ಈ ಸಂತೃಪ್ತಿ ಅಥವಾ ಸಮಾಧಾನ, ಈ ಸೌಖ್ಯ ಹಣದಿಂದ ಬರೋದಲ್ಲ, ಅಥವಾ ಯಾವುದೇ ಪದವಿಯಿಂದ ಬರೋದಲ್ಲ, ಅಥವಾ ಯಾರೋ ಹೊಗಳಿ ಹಾಡುವುದರಿಂದ ಬರೋದಿಲ್ಲ. ಕೆಲವರು ಯಶಸ್ಸಿಗಾಗಿಯೇ
ತಾವು ಬಹಳ ಕಷ್ಟಪಡ್ತಾರೆ. ಕೆಲವರು ಹಣಕ್ಕಾಗಿ ಕಷ್ಟಪಡ್ತಾರೆ, ಕೆಲವರು ಅಂತಸ್ತಿಗಾಗಿ ಬಹಳ ಕಷ್ಟಪಡ್ತಾರೆ. ಆದರೆ ಇವು ಯಾವುದಿಂದಲೂ ಸಹ ಯಾವ ಒಂದು ಸಂತೃಪ್ತಿ, ಯಾವ ಒಂದು ಆನಂದ, ಯಾವ ತೃಪ್ತಿ ದೊರಕುವುದಿಲ್ಲವೋ ಅಂತಹ ತೃಪ್ತಿ ಈ ಭಗವದ್ ಅನುಭವದಿಂದ ಉಂಟಾಗುತ್ತೆ. ಈ ಭಗವದ್ ಅನುಭವದಿಂದ ಮಹಿழ்ந்து ಈ ಒಂದು ಅಂತಃಕರಣದ ಅಂತರ್ಜ್ಯೋತಿಯ ದರ್ಶನದ ಸಂತೋಷ ಇವರಿಂದ ಎಲ್ಲ ಕಡೆ ಹರಡಲ್ಪಡುತ್ತೆ. ಇಂದಿಗೂ ಸಹ ಜಗತ್ತಿನಲ್ಲಿ ಎಷ್ಟೇ ದುಷ್ಟಶಕ್ತಿಗಳಿದ್ದರೂ, ಎಂತೆಂತಹ ಜಾಹೀರಾತುಗಳಿದ್ದರೂ, ಎಂತೆಂತಹ ಸರಕಾರದ್ದೇ ಆಗಲಿ ಅಥವಾ ಉದ್ಯೋಗಪತಿಗಳಿಂದಲೇ ಆಗಲಿ ಅವರವರ ಸ್ವಂತಕ್ಕೋಸ್ಕರ ನಮ್ಮ ಮೇಲೆ ಏನೇನು ಆಶೋತ್ತರಗಳನ್ನು ಹೇರುತ್ತಾರೆ. ಸಮಾಜ ಯಾವ ಯಾವ ಒಂದು ಕೃತ್ರಿಮವಾಗಿರತಕ್ಕಂತಹ ಸೌಖ್ಯದ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತೆ, ಆ ಚಿತ್ರಣಗಳ ಒಂದು ತಪ್ಪು ತಿಳಿವಳಿಕೆಯನ್ನು, ತಪ್ಪು ಗ್ರಹಿಕೆಯನ್ನು, ಅದರ ಅಲ್ಪತ್ವವನ್ನು ಈ ಸಾಧು ಜನರು ಇಂದಿಗೂ ಸಹ ಭಗವಂತನ ಅನುಭವದ ಪರಿವಾಹ ರೂಪದಲ್ಲಿ ಹಾಡಿ ಆ ಸತ್ಸಂಗದಿಂದ ಜನಮಾನಸವನ್ನು ಎಚ್ಚರಿಸ್ತಲೇ ಇದ್ದಾರೆ. ಇದನ್ನು ನಾವು ನೋಡ್ತಾನೇ ಇದ್ದೀವಿ. ಸತ್ಪುರುಷರ ಸಾಧುಗಳ ವಚನಗಳು, ವಚನಾಮೃತಗಳು, ಅವರ ಪರಂಪರೆ, ಅದರ ಸವಿಯನ್ನು ಕಂಡವರು ಮತ್ತೆ ಅದನ್ನು ಬೇರೆ ಕಡೆ ಎಲ್ಲ ಕಡೆ ಹೋಗಿ ಆ ದೀಪವನ್ನು ಹಚ್ಚಿ ಆ ಬೆಳಕನ್ನು ಕತ್ತರೆ ಹೋಗುವಂತೆ ಎಲ್ಲ ಕಡೆ ಹರಡ್ತಾ ಇರ್ತಾರೆ. ಇಲ್ಲಿಗೆ ಕಡೆಯ ಭಾಗದಲ್ಲಿ ನಾವು ಕೇಳೋದೇನು ಅಂದರೆ ಇಷ್ಟೇ: ಭಗವಂತ, ನಿನ್ನ ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಜಗನ್ನಿಯಾಮಕ ನೀನು, ಯಾರಿಗೂ ಸಿಗೋವನಲ್ಲ ನೀನು, ಜಗತ್ಕಾರಣ ವಸ್ತು, ನಮಗೆ ನೀನು ದಕ್ಕುವನಲ್ಲ ಅಂತ ಇದ್ದೆ. ಆದರೆ ನಿನ್ನ ಹತ್ತಿರ ಬಂದಾಗ ನಿನ್ನ ಸೌಶೀಲ್ಯ, ನಿನ್ನ ಎಲ್ಲರಿಗೂ ಸಿಗತಕ್ಕಂತಹ ಸೌಲಭ್ಯ, ನಿನ್ನ ಪ್ರೇಮ ಸ್ವರೂಪದ ಅರಿವಾಯಿತು. ಅದನ್ನು ಮುಂದಿನ ಪಾಸುರದಲ್ಲಿ ಭಗವಂತನನ್ನು ಕಂಡಾಗ ನಾರಾಯಣ, ಗೋವಿಂದ, ಕೇಶವ ಅಂತ ಹೇಳಿದೇನೆ ಮಾಲೆ ಅಂತ ಹೇಳ್ತಾರೆ. ಮಾಲೆ ಮಣಿವಣ್ಣ ಮಾರ್ಹಳಿ ನೀರಾಡುವಾನ್ ಮೇರೆಯಾರ್ ಶೈವನಹಳ್ ವೆಂಡುವನ ಕೆಟ್ಟಿಯೇ. ನಾವು ನಮ್ಮ ಹಿರಿಯರು ಯಾವ ದಾರಿಯಲ್ಲಿ ನಡೆದರೋ ಆ ದಾರಿಯಲ್ಲಿ ನಡೆಯುವಂತೆ ಆಗಬೇಕು. ನಮ್ಮ ಹಿರಿಯರು ಅವರ ಜೀವನದಲ್ಲಿ ಯಾವುದೋ ಒಂದು ಸತ್ಯವನ್ನು ಕಂಡುಕೊಂಡು ಆ ಪರಮಾರ್ಥದ ಒಂದು ಅನುಭವದ ದೆಸೆಯಿಂದ ತೃಪ್ತಿಯನ್ನು ಕಂಡುಕೊಂಡಿದ್ದಾರೆ. ನಾನಿದನ್ನು ಅರಿತಿದ್ದೀನಿ. ಆದ್ದರಿಂದ ನಮ್ಮ ಸಂಪ್ರದಾಯಕ್ಕೆ ಯಾರು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೋ ಆ ಸಾಧು ಜನರ, ಸಜ್ಜನರ ದಾರಿಯಲ್ಲಿ ನಾನು ಇರುವಂತಾಗಬೇಕು. ಅದಕ್ಕೆ ನಿನ್ನನ್ನು ಹಾಡಿ ಹೊಗಳ್ತಾ ನಿನ್ನ ಅಸ್ತಿತ್ವವನ್ನು, ನೀನು ಚೈತನ್ಯದಾಯಕನಾಗಿ ಏನೇನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆಯಾ, ಒಳ್ಳೆಯವರಿಗೆ ಪ್ರೇರಕನಾಗಿದ್ದೀಯಾ, ಶ್ರದ್ಧಾವಂತರಿಗೆ ಯಾವ ಶಕ್ತಿಯನ್ನು ನೀನು ಕೊಡ್ತೀಯಾ, ಇದರಿಂದ ನಮಗೆ ಏನು ತೃಪ್ತಿ ಸಿಗುತ್ತೆ, ಇದರಿಂದ ನಮಗೆ ಏನು ಒಳಿತಾಗುತ್ತೆ, ಇದನ್ನು ಎಲ್ಲರಿಗೂ ನಾನು ಹೇಳ್ತೀನಿ. ಇದನ್ನು ಹೇಳುವುದಕ್ಕೆ ಶಕ್ತಿಯನ್ನು ಕೊಡುವುದರೇ. ஞானத்தையெல்லாம் நடுங்க முரல்வன ಪಾಲನ್ನ ವಣ್ಣತ್ತೊನ್ ಪಾಂಚ ಶನ್ನಿಯಮೇ ಪೋಲ್ವನ ಶಂಗಂ. ನಿನ್ನ ಕೈಯಲ್ಲಿ ಒಂದು ಶಂಖ ಇದೆಯಲ್ಲ, ಈ ಶಂಖ ಅನ್ನೋದು ಜ್ಞಾನದ ಪ್ರತೀಕ. ಈ ಶಂಖವನ್ನು ನೀನು ಇಟ್ಕೊಂಡಿದೀಯ. ಶಂಖ ಯಾಕೆ ಇಟ್ಕೊಂಡಿದೀಯ ನೀನು? ಇದರ ಶಬ್ದ ಓಂಕಾರ. ಓಂಕಾರ ಅನ್ನೋದು ತತ್ವ ಪ್ರತಿಪಾದನೆಯನ್ನು ಮಾಡುತ್ತೆ. ಓಂಕಾರದ ತತ್ವ ಏನಿದೆ, ಓಂಕಾರದ ಅರ್ಥ ಏನಿದೆ, ಈ ಪ್ರಣವನಾದ ಏನಿದೆ, ಆ ಪ್ರಣವನಾದ ಎಲ್ಲರಿಗೂ ತಿಳಿಯುವಂತೆ, ಎಲ್ಲರೂ ಕೇಳಿಸಿಕೊಳ್ಳುವಂತೆ, ಅವರ ಅಂತರಂಗವನ್ನು ಹೊಕ್ಕು ಅವರನ್ನು ಬಡಿದೆಬ್ಬಿಸುವಂತೆ ಮಾಡುವುದಕ್ಕೆ ನನಗೆ ಶಂಖವನ್ನು ಕೊಡು. ನಮ್ಮಲ್ಲಿ ಇದು ಶಂಖದ
ಒಂದು ಸ್ವರೂಪ ಇದು, ಜ್ಞಾನದ ಸ್ವರೂಪ ಇದು, ಆ ಧ್ವನಿಯ ಅರ್ಥ ಇದು, ಒಂದು ಸಂಕೇತ ಇದು. ನನಗೆ ಸಜ್ಜನರ ಸಂಗತಿಯನ್ನು ಕೊಡು. ಪಲ್ಲಾಂಡಿ ಇಸೈಪ್ಪಾರೆ, ನಿನ್ನ ಮಂಗಳವನ್ನು ಹಾಡುವವರು ಯಾರಿರ್ತಾರೆ, ನಿನ್ನ ಮಂಗಳವನ್ನು ಹಾಡಿ ಸಂತುಷ್ಟಿಯನ್ನು ಪಡೆದ ಸಜ್ಜನರು ಯಾರಿರ್ತಾರೆ ಅವರ ಒಡನಾಟವನ್ನು ನನಗೆ ಕೊಡು. ನನಗೆ ದೀಪವನ್ನು ಕೊಡು. ಇದೆಲ್ಲ ಸಂಕೇತಗಳು. ದೀಪ ಅಂದರೆ ಶಾಸ್ತ್ರ, ನಮಗೆ ದಾರಿಯನ್ನು ತೋರಿಸ್ಕೊಡ್ತಕ್ಕಂತಹ, ಪ್ರಾಚೀನ ಪರಂಪರೆಯನ್ನು ತಿಳಿಸಿಕೊಡ್ತಕ್ಕಂತಹ, ಪರಮಾರ್ಥ ಸತ್ಯವನ್ನು ತಿಳಿಸಿಕೊಡ್ತಕ್ಕಂತಹ ಶಾಸ್ತ್ರ ಗ್ರಂಥಗಳು, ದೀಪಗಳು. ಅಂದರೆ ಸದಾಶಯಗಳು ತಿಳಿಯುವಂತೆ ಸದ್ಗ್ರಂಥಗಳನ್ನು ಓಡುವಂತೆ ಆಗಬೇಕು. ಜ್ಞಾನಿಗಳಿಂದ ಆ ಜ್ಞಾನ ಗಂಗೆ ಪ್ರವಹಿಸ್ತಾ ಇರಬೇಕು. ಅದರಿಂದ ದೈನಂದಿನ ಮಾನಸಿಕ ಮತ್ತು ಬೌದ್ಧಿಕವಾಗಿರತಕ್ಕಂತಹ ಶುದ್ಧಿ ಏರ್ಪಡಬೇಕು. ಮನಸ್ಸು ನಿರ್ಮಲವಾಗಿರಬೇಕು. ಕೋಲವಿಳಕ್ಕೆ ಕೊಡಿಯೇ ವಿತಾನಮೇ. ಕೊಡಿ ಅಂದರೆ ಒಂದು ಧ್ವಜ, ಒಂದು ಬ್ಯಾನರ್. ವಿತಾನಂ ಒಂದು ಮಂಟಪ. ಅಂದರೆ ಒಳ್ಳೆಯ ಕೆಲಸವನ್ನು ಮಾಡುವುದಕ್ಕೆ ಸಜ್ಜನರು, ಸಾಧು ಸಮಾಗಮದವರು ಎಲ್ಲರೂ ಒಂದು ಕಡೆ ಇದ್ದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಇವೊಂದು ಆಶ್ರಯ ಬೇಕು ನಮಗೆ. ಇದೊಂದು ಆಶ್ರಯ ಇದೆ. ಇದೆಲ್ಲ ಪ್ರಾರ್ಥನೆ. ನಮ್ಮ ಹಿರಿಯರು ಯಾರೋ ಪ್ರಾರ್ಥನೆಯನ್ನು ಮಾಡಿ ಪಡೆದು ಕೊಡ್ತಕ್ಕಂಥ ಇದೆಲ್ಲ ವಿತಾನಂ, ಸಲಕರಣೆಗಳು. ಹಾಲಿನಿಲಯಾಯ್ ಅರುಳೇಲೋರು, ಇದು ಕೃಪೆ ಮಾಡಿ ನೀನು ಕೊಡಬೇಕು. ಯಾಕೆ ಅಂದರೆ ನೀನು ಸರ್ವಶಕ್ತ. ಅದಕ್ಕೆ ಒಂದು ಮಾತು ಹೇಳ್ತಾಳೆ, ಇದು ಅಷ್ಟೇ ಒಂದು ಸಂಕೇತ. ನೀನು ಯಾರು ಅಂತ ಗೊತ್ತು ನನಗೆ. ಆಲಿನಿಲಯಾಯ್, ಆಲಿನ್ ಇಲೈ, ಆಲದ ಮರದ ಒಂದು ಯಾವುದೋ ಒಂದು ಎಲೆ. ಮರ ಇಲ್ಲ, ಎಲೆ ಮಾತ್ರ ಇದೆ. ಎಲೆಯ ಮೇಲೆ ಒಂದು ಮಗು ಮಲಗಿದೆ. ಜಗತ್ತು ಇಲ್ಲ. ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರ್ತಕ್ಕಂತಹ ಕಥೆ. ಮಾರ್ಕಂಡೇಯ ಕಂಡ ಒಂದು ಯೋಗದಲ್ಲಿ ಕಂಡ ಒಂದು ದೃಶ್ಯ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ, ನಮ್ಮ ಪರಂಪರೆಯಲ್ಲಿ ಎಲ್ರಿಗೂ ಗೊತ್ತಿದೆ. ಇದನ್ನು ಹರಡಬೇಕು ನಾವು, ಏನಿದು ಅಂತ. ಪುರಾಣವನ್ನು ಓದಬೇಕು, ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾನೆ ನೋಡಬೇಕು. ನೀನು ಯಾರು ಅಂತ ನನಗೆ ಗೊತ್ತು. ಏನೂ ಇಲ್ಲದ ಸಮಯದಲ್ಲಿ ಎಲ್ಲವನ್ನೂ ಸೃಷ್ಟಿಸಿದವನು ನೀನು. ನಾನು ಹಾರ್ದವಾಗಿ ನಿನ್ನ ಕೆಲಸವನ್ನು ಮಾಡುವುದಕ್ಕೆ ನಾನು ನಿನ್ನನ್ನು ಕೇಳಿದಾಗ ನೀನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ನಿನಗೆ ಅಲ್ಲಿ ನನ್ನ ಪಾಂಚಜನ್ಯ ನಿನಗೆಲ್ಲಿ ಕೊಡಲಿ ಅಂದರೆ ಕೊಡಬಲ್ಲೆ. ನೀನು ಪಾಂಚಜನ್ಯ ಅಂತ ಏನೂ ಇರಲಿಲ್ಲ, ನೀನು ಹುಟ್ಟಿಸ್ಕೊಂಡೆ. ಅದೇ ರೀತಿ ನನಗೂ ಏನು ಬೇಕೋ ಎಲ್ಲ ಮಾಡಿಸ್ಕೊಡು. ಹಿರಿಯರು ದೊಡ್ಡ ದೊಡ್ಡ ಸಂಕಲ್ಪವನ್ನು ಮಾಡಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದಾಗ ಅವರೆಲ್ಲರೂ ಸಹ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾರ್ಥನೆಯಿಂದ ಅವರ ಪ್ರಾರ್ಥನೆಗೆ ಓಗೊಟ್ಟು ಆ ಒಂದು ಚೈತನ್ಯ ಮಾಡಿಕೊಟ್ಟಿರತಕ್ಕಂತಹ ಕೆಲಸವೇ ಇದೆಲ್ಲ. ಅಲ್ಲಲ್ಲಿ ಸತ್ಸಂಗಗಳು ನಡೀತಾ ಇವೆ, ಅಲ್ಲಲ್ಲಿ ಸದಾಶಯಗಳು ತಲೆದೋರಿ ಆ ಒಂದು ಚೈತನ್ಯದ ಬಗ್ಗೆ ಮತ್ತೆ ಮತ್ತೆ ಮನಸ್ಸಿನಲ್ಲಿ ದೃಢತೆಯನ್ನು ಏರ್ಪಡುವುದಕ್ಕೆ, ಶ್ರದ್ಧೆಯನ್ನು ಬೆಳೆಸುವುದಕ್ಕೆ ಕೆಲಸವನ್ನು ಮಾಡ್ತಾ ಇವೆ. ಇದಕ್ಕೆ ಬೇಕಾಗಿರತಕ್ಕಂತಹ ಸಲಕರಣೆಗಳನ್ನೆಲ್ಲ ಕೊಟ್ಟು ಕಾಪಾಡು ದೇವರೇ. ನಾವೆಲ್ಲರೂ ಪ್ರಾರ್ಥಿಸಬೇಕಾದಿದೇನೇನೆ. ನಾವೇ ನಮ್ಮ ಶಕ್ತಿಯಿಂದಲೇ ನಾವೇ ಎಲ್ಲವನ್ನೂ ಮಾಡ್ಕೊಳ್ತೀವಿ ಅಂದರೆ ಆಗೋದಿಲ್ಲ. ಏನೋ ನಮ್ಮ ಮಟ್ಟಿಗೆ ನಾವು ಮಾಡ್ಕೊಳ್ಬಹುದು. ಆದರೆ ಸಮುದಾಯದ ಒಳಿತನ್ನು ಅಪೇಕ್ಷಿಸಿದವನು ಯಾರೇ ಆಗಲಿ, ಒಬ್ಬ ಸರ್ವ ನಿಯಾಮಕನ, ಸರ್ವ ಚೈತನ್ಯದ ಆಶ್ರಯವನ್ನು ಪಡೆಯದೆ ಅಥವಾ ದೊಡ್ಡ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಇಂತಹ ಮಹಾತ್ಮರೆಲ್ಲರೂ ಸಹ ಭಗವಂತನನ್ನು ಪ್ರಾರ್ಥಿಸಿ ಅವರ ಕಳಕಳಿಯ ಪ್ರಾರ್ಥನೆಗೆ, ಹಾರ್ದಿಕವಾಗಿರತಕ್ಕಂತಹ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ಇದೆಲ್ಲವನ್ನು ಸಹ ಕರುಣಿಸ್ತಾನೆ. ಮೇಲೆಯಾರ್ ಸೇವನಹಳ್, ಹಿರಿಯರು ಮಾಡಿದ್ದ ದಾರಿಯಲ್ಲಿ ನಾನು ಹೋಗ್ತೀನಿ. ಅವರಿಗೆ ಯಾವ ರೀತಿ ಎಲ್ಲವನ್ನು ನೀನು ಕರುಣಿಸಿದೆಯೋ ಅದೇ ರೀತಿ ನನಗೂ ನೀನು ಕರುಣಿಸಬೇಕು. ಈ ಜೀವನದಲ್ಲಿ 4 ದಿನ ಇದ್ದು ನಾನು ಏನನ್ನು ಮಾಡಿದ್ದೀನಿ? ಒಂದು ಗುಬ್ಬಚ್ಚಿಯೂ ಸಹ, ಒಂದು ಇರುವೆಯೂ ಸಹ ಯಾವ ರೀತಿ ತನ್ನ ಸಂಸಾರವನ್ನು ತಾನು ನೋಡಿಕೊಳ್ಳುತ್ತೋ ಅದೇ ರೀತಿ ಇದ್ದು ಹೋದರೆ
ಅದರಿಂದ ನೀನು ನನಗೆ ಮಾನವ ಜನ್ಮವನ್ನು ಕೊಟ್ಟು ಈ ಒಂದು ಪರಿಸರದಲ್ಲಿ ನನ್ನನ್ನು ಹುಟ್ಟಿಸಿ ಇಂತಹ ಜ್ಞಾನ ಗಂಗೆ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಏನನ್ನೂ ಅರಿಯದೆ ಕೇವಲ ನನ್ನ ಒಂದು ಜೀವದ ತೃಪ್ತಿಗಾಗಿ ವೈಯಕ್ತಿಕವಾಗಿರತಕ್ಕಂತಹ ಒಂದು ಕುಟುಂಬಕ್ಕಾಗಿ ತನಗೋಸ್ಕರ ಇದ್ದು ಹೋದರೆ ಅದರಿಂದ ಜನ್ಮ ಸಾರ್ಥಕವಾಗೋದಿಲ್ಲ ದೊರೆ. ಈ ಜೀವನವನ್ನು ನಿನಗಾಗಿ ಮುಡಿಪಿಡ್ತೀನಿ. ನೀನು ಯಾವ ಮಹತ್ ಕಾರ್ಯಗಳನ್ನು ಸಾಧಿಸ್ತೀಯೇ, ನಿನ್ನ ಒಂದು ವಿಭೂತಿಯಾಗಿ, ನಿನ್ನ ಒಂದು ಸಲಕರಣೆಯಾಗಿ, ಒಂದು ಉಪಕರಣವಾಗಿ ನಾನು ನಿನ್ನ ಕೆಲಸವನ್ನು ಮಾಡಬೇಕು. ಜಗತ್ತಿನ ಒಳಿತಿಗಾಗಿ, ಒಳ್ಳೆಯ ಸಂಸ್ಕಾರಕ್ಕಾಗಿ, ಒಳ್ಳೆಯ ಮೌಲ್ಯಗಳಿಗಾಗಿ, ಒಳ್ಳೆಯ ಸದ್ಭಾವನೆಗಳ, ಶ್ರದ್ಧೆಯ, ಆಸ್ತಿಕತೆಯ ಹರಡುವಿಕೆಗಾಗಿ ನನ್ನ ಬಾಳು ಸೀಮಿತವಾಗಿರುವಂತೆ, ಅದಕ್ಕೆ ಅರ್ಪಿತವಾಗುವಂತೆ ನೀನು ನನ್ನನ್ನು ಸಲಹಬೇಕು. ಅದಕ್ಕೆ ಬೇಕಾಗಿರತಕ್ಕಂತಹ ಉಪಕರಣಗಳನ್ನೆಲ್ಲ ನೀನೇ ಕೊಡಬೇಕು. ಜ್ಞಾನವನ್ನು ಕೊಡಬೇಕು, ಬೆಳಕನ್ನು ಕೊಡಬೇಕು, ಶಾಸ್ತ್ರವನ್ನು, ಜ್ಞಾನವನ್ನು ನನಗೆ ಅಭಿವೃದ್ಧಿ ಮಾಡಿ ಬುದ್ಧಿ ವಿಕಾಸವಾಗುವಂತೆ ಮಾಡಿ ಎಲ್ಲರನ್ನೂ ಜೊತೆಗೆ ಸಜ್ಜನರ ಮಧ್ಯದಲ್ಲಿ ನನ್ನನ್ನು ಇಟ್ಟು ಈ ಸಜ್ಜನರ ಸಾಧು ಸಮಾಗಮದ ಒಗ್ಗಟ್ಟಿನ ಶಕ್ತಿಯಿಂದ ಈ ವಿಶ್ವ ನಿಯಾಮಕನ ಸಚ್ಶಕ್ತಿ ಅಭಿವೃದ್ಧಿಯಾಗಲಿ. ಅದಕ್ಕೆ ಅನುಗುಣವಾಗುವಂತೆ ನನ್ನ ಜೀವನವನ್ನು ನಡೆಸುವುದೊರೆಯೇ ಅಂತ ಕೇಳಿ ಈ ಮಾಲೆ ಮಣಿವಣ್ಣ ಅನ್ನುವ ಒಂದು ಪಾಶುರ, ಈ ಕಡೆಯ ಪಾಶುರಗಳಲ್ಲಿ ಒಂದೊಂದು ಪಾಶುರದಲ್ಲೂ ಒಂದೊಂದು ಶಬ್ದಕ್ಕೂ ಬಹಳ ಅದ್ಭುತವಾಗಿರತಕ್ಕಂಥ ವ್ಯಾಖ್ಯಾನಗಳಿವೆ. ಆದರೆ ನಮಗೆ ಸೀಮಿತವಾಗಿರ್ತಕ್ಕಂತಹ ಇದರಲ್ಲಿ ಅದರ ಒಂದು ಸಂದೇಶವನ್ನು ಮಾತ್ರ ಅರಿತುಕೊಂಡು ಭಗವಂತನಿಗೆ ಶರಣು ಹೋಗಿ ತಮ್ಮನ್ನು ಅರ್ಪಿಸಿಕೊಂಡು ತನ್ನ ಒಂದು ಸಂತೋಷ, ತನ್ನ ತುಷ್ಟಿ ಒಂದೇ ಅಲ್ಲ, ಇಡೀ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಚೆನ್ನಾಗಿರಬೇಕು. ಭಗವಂತನ ಆಳ್ವಿಕೆ, ಅವನ ವ್ಯವಸ್ಥೆ, ಅವನ ಜಗತ್ತು, ಅದರ ಹಿತಕ್ಕಾಗಿ ನಾನು ಕೆಲಸ ಮಾಡಬೇಕು. ಅದಕ್ಕೆ ಅವನು ನನ್ನನ್ನು ಬಳಸಿಕೊಳ್ಳಬೇಕು. ಅದಕ್ಕೆ ನಾನೊಂದು ಉಪಕರಣವಾಗಿದ್ದಾಗ ಈ ಉಪಕರಣಕ್ಕೆ ಸಲಕರಣೆಗಳನ್ನು ಅವನೇ ಒದಗಿಸಿಕೊಡಬೇಕು. ಅವನೇ ಗುರಿ, ಅವನೇ ದಾರಿ, ಅವನ ಕೆಲಸವೇ ನನ್ನ ಕೆಲಸ. ಇದು ಒಂದು ಐಕ್ಯ. ಈ ಐಕ್ಯವನ್ನು ಸಾಧಿಸಿಕೊಂಡು ನಾಳೆ ಫಲಶ್ರುತಿ. ಶ್ರೀಕೃಷ್ಣಾರ್ಪಣಮಸ್ತು.